ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಉದಯಕಾಲದ ಭಾನುವಾರದ ಆರಾಧನೆಯಲ್ಲಿ ಸೇರಿ ಬಂದಂತಹ ನಿಮ್ಮೆಲ್ಲರಿಗೆ ಕ್ರಿಸ್ತೇಸುವಿನ ಅಮೂಲ್ಯ ನಾಮದಲ್ಲಿ ಈ ಪರಿಶುದ್ಧ ಆರಾಧನೆಯಲ್ಲಿ ಆಹ್ವಾನಿಸುವಂತವರಾಗಿದ್ದೇವೆ. ಆನ್ಲೈನ್ ವರ್ಷಿಪ್ ಸರ್ವಿಸ್ ಮುಖಾಂತರವಾಗಿ ತಂದೆಯಾದ ದೇವರನ್ನು ಆರಾಧಿಸುವವರನ್ನು ಕೂಡ ಈ ಸಮಯದಲ್ಲಿ ಸ್ವಾಗತವನ್ನು ಬಯಸುವಂತವರಾಗಿದ್ದೇವೆ. ಕರ್ತನು ನಮ್ಮ ಮಧ್ಯದಲ್ಲಿದ್ದಾನೆ. ತಗ್ಗಿದ ಮನೋಭಾವನೆಯಲ್ಲಿ ಆತನನ್ನು ಆರಾಧಿಸುತ್ತಾ ಘನಪಡಿಸುವ ಹಾಗೆ ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಯೆಹೋವನನ್ನು ಪ್ರೀತಿಸುತ್ತೇನೆ, ಆತನು ನನ್ನ ಮೊರೆಯನ್ನು ಕೇಳುವನು. ಆತನು ನನ್ನ ವಿಜ್ಞಾಪನೆಗೆ ಕಿವಿಗೊಟ್ಟಿದ್ದಾನೆ. ಜೀವದಿಂದಿರುವವರೆಗೂ ಆತನನ್ನೇ ಆರಾಧಿಸುವುದು. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ತುತಿಗೆ ಪಾತ್ರನೇ ಆರಾಧನೆಗೆ ಯೋಗ್ಯನಾಗಿರತಕ್ಕಂಥ ನಮ್ಮ ಒಡೆಯನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಉದಯ ಕಾಲದಲ್ಲಿ ನಿನ್ನ ಪರಿಶುದ್ಧ ಆರಾಧನೆ ಬಂದು ನಿನ್ನನ್ನು ಆರಾಧಿಸುವಂತ ಈ ಸೌಭಾಗ್ಯವನ್ನು ನೀನು ದಯಪಾಲಿಸಿದಕ್ಕಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಬಾಕರ್ತನೆ, ನಿನಗೆ ಮಹಿಮೆ ಉಂಟಾಗಲಿ. ಹಾಡುವ ಹಾಡುಗಳು, ಬಾರಿಸುವ ವಾದ್ಯಗಳು, ತಟ್ಟುವ ಚಪ್ಪಾಳೆಗಳು, ಧ್ಯಾನಿಸುವ ನಿನ್ನ ನಿತ್ಯ ಜೀವದ ವಾಕ್ಯಗಳು ನಿನಗೆ ಮಹಿಮೆ ತರುವಂತದ್ದಾಗಿರಲಿ ಎಂದು ಪ್ರಾರ್ಥಿಸುತ್ತೇವೆ. ದೇವರೇ, ಆರಾಧನೆ ಅಂಶಗಳನ್ನು ಪ್ರತಿಷ್ಠೆ ಮಾಡು. ಮಹಿಮೆ ಉಂಟಾಗಲಿ. ಯೇಸುವಿನ ಮಧುರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ, ಆಮೆನ್. ನಾವೆಲ್ಲರೂ ದೇವರನ್ನ ಸ್ತುತಿಸಿ ಕೊಂಡಾಡುವ ಹಾಗೆ ಸಂಗೀತಗಳಲ್ಲಿ 241ನೇ ಸಂಗೀತ ಎಷ್ಟೋ ಸಂತೋಷವು ಈ ಸಭ ದಿನವು ಎನ್ನುವಂತಹ ಸಂಗೀತದ ಮೊದಲನೇ ಮತ್ತು ಕೊನೆಯ ಚರಣವನ್ನು ನಾವು ಹಾಡಿಕೊಳ್ಳೋಣ. ಮೊದಲನೇ ಮತ್ತು ಕೊನೆಯ ಚರಣವನ್ನ ಹಾಡುತ್ತಾ ಕರ್ತನನ್ನು ಮಹಿಮೆಪಡಿಸೋಣ. ನಾವೆಲ್ಲರೂ ಸಭೆಯಾಗಿ ನಿಂತುಕೊಳ್ಳೋಣ. ಎಷ್ಟೋ ಸಂತೋಷವು ಈ ಸಬದಿನವು ನಾವು ಹಾಗೆ ನಿಂತುಕೊಂಡಿರುವಾಗ ಉತ್ತರ ಪ್ರತ್ಯುತ್ತರಕ್ಕಾಗಿ ಕೀರ್ತನೆ 23 ಕೊನೆಯವರೆಗೆ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಕೀರ್ತನೆ 23, the book of Psalms number 23, verses 1 to last. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯುವನು. ನನ್ನ ಪ್ರಾಣವನ್ನು ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನ ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆ ನನ್ನನ್ನು ಹಿಂಬಾಲಿಸುವವು. ನಾವು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಸಭೆಯವರು ಕೂತುಕೊಳ್ಳಬೇಕಾಗಿ ಹೇಳಿಕೊಡುತ್ತೇನೆ. ಈ ಉದಯ ಕಾಲದಲ್ಲಿ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಗೆ ಎಣಿಸಿ ಆತನ ಸಾನ್ನಿಧ್ಯದಲ್ಲಿ ಬರುವಂತ ಕೃಪೆ ದಯಪಾಲಿಸಿರುವುದರಿಂದ ಆತನ ಪ್ರಾರ್ಥನೆ ಪೂರ್ವಕವಾಗಿ ನಾವು ಸ್ತುತಿ ಸ್ತೋತ್ರಗಳನ್ನ, ನಮ್ಮ ವಿಜ್ಞಾಪನೆಗಳನ್ನ, ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸುವ ಹಾಗೆ ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆಯಲ್ಲಿ, ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಕಾಲ ಕಳೆಯುವಂತವರು ಆಲ್ಟರ್ನ ಮುಂದೆ ಬಂದು ಮೊಳಕಾಲೂರಿ ಪ್ರಾರ್ಥಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸಗಳು ನಾವು ನಿಮ್ಮ ಸಂಗಡ ಇರುವೆನೆಂದು ವಾಗ್ದಾನ ಮಾಡಿದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ತುತಿಗೆ ಪಾತ್ರನೇ ಆರಾಧನೆಗೆ ಯೋಗ್ಯನಾಗಿರತಕ್ಕಂಥ ನಮ್ಮ ಒಡೆಯನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀನು ಪರಿಶುದ್ಧನು, 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 ಅತಿ ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವ ಪರಲೋಕದ ತಂದೆಯಾದ ದೇವರು ನೀನಾಗಿದ್ದೆ ರಕ್ಷಕನೇ. ನೀನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ಸಮಾಧಾನದ ಪ್ರಭು, ನಿತ್ಯನಾದ ತಂದೆಯು ನೀನಾಗಿದೆ ರಕ್ಷಕನೇ. ನಿನ್ನ
ವಂದಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ ರಕ್ಷಕನೇ. ಓ ಕರ್ತನೇ, ನೀನು ಸ್ತುತಿಗೆ ಪಾತ್ರನು, ಆರಾಧನೆಗೆ ಯೋಗ್ಯನಾಗಿರತಕ್ಕಂಥ ದೇವರಾಗಿದ್ದಿ. ಲೋಕವನ್ನ ಸೃಷ್ಟಿಸಿದ ಸರ್ವಶಕ್ತನಾದ ಪರಲೋಕದ ತಂದೆಯಾದ ದೇವರು ನೀನಾಗಿದ್ದಿ ರಕ್ಷಕನೇ. ನಿನ್ನನ್ನು ಕೊಂಡಾಡುತ್ತೇವೆ ತಂದೆಯಾದ ದೇವರೇ. ರಾತ್ರಿಯ ಸುಖವಾದಂತಹ ನಿದ್ರೆಯನ್ನು ಕೊಟ್ಟು ಈ ನೂತನ ವಾರದ ಮೊದಲನೆಯ ಭಾನುವಾರದ ದಿವಸದಂದು ನಿನ್ನ ಸಾನ್ನಿಧ್ಯದಲ್ಲಿ ಬಂದು ನಿನ್ನನ್ನು ಆರಾಧಿಸುವಂತ ಈ ಕೃಪೆ ನೀಡು ದಯಪಾಲಿಸಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಾವು ಉಳಿದಿರುವುದು ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಕರುಣೆಯಿಂದಲೇ ಕರ್ತನೆ. ಓ ದೇವರೇ, ನಾವು ನಿನ್ನ ದೃಷ್ಟಿಯಲ್ಲಿ ಬಿದ್ದು ಹೋಗುವಂತ ಕಾರ್ಯಗಳನ್ನ ಮಾಡಿದಾಗ್ಯೂ ಕೂಡ, ಪಾಪದ ಕೃತ್ಯಗಳನ್ನ ಮಾಡಿದಾಗ್ಯೂ ಕೂಡ ನೀನು ಕರುಣ ಸಾಗರನಾಗಿರುವುದರಿಂದ, ದಯ ತೋರಿಸುವ ದೇವರಾಗಿರುವುದರಿಂದ, ವಿಮೋಚಕನಾಗಿರುವುದರಿಂದ, ಉದ್ಧಾರಕನಾಗಿರುವುದರಿಂದ, ನಮ್ಮ ರಕ್ಷಕನಾಗಿರುವುದರಿಂದ ನಮ್ಮನ್ನ ಕ್ಷಮಿಸುತ್ತಾ ಈ ನೂತನ ದಿವಸದಲ್ಲಿ ಕಾಲಿಡುವಂತಹ ಸೌಭಾಗ್ಯವನ್ನ ದೇವರೇ ನೀನು ತಾನೇ ಅನುಗ್ರಹ ಮಾಡಿದಕ್ಕಾಗಿ ನಿನಗೆ ವಂದನೆಗಳನ್ನ ಹೇಳುತ್ತೇವೆ ರಕ್ಷಕನೇ. ತಂದೆಯಾದ ದೇವರೇ, ನೀನು ಮಾಡಿದಂತಹ ಮಹೋಪಕಾರಗಳ ನಿಮಿತ್ತವಾಗಿ ನಿನಗೆ ಎಷ್ಟು ಸ್ತೋತ್ರಗಳು ಸಲ್ಲಿಸಿದರೂ ಕೂಡ ಕಡಿಮೆಯಾಗಿದೆ ರಕ್ಷಕನೇ. ಈ ಉದಯ ಕಾಲದಲ್ಲಿ ಈ ಪರಿಶುದ್ಧ ಭಾನುವಾರದ ಮೊದಲನೆಯ ಆರಾಧನೆಯಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದು ನಿನ್ನನ್ನು ಆರಾಧಿಸುವಂತಹ ಕೃಪೆ ನೀನು ಅನುಗ್ರಹ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ ರಕ್ಷಕನೇ. ನಮ್ಮ ಆರಾಧನೆಯು ನಿನಗೆ ಮೆಚ್ಚುಗೆಯಾಗಿರಲಿ ಕರ್ತನೆ. ನಾವು ನಮ್ಮ ಜೀವಿತವೇ ನಿನಗೆ ಆರಾಧನೆ ಆಗಿರಲಿ ಎಂದು ಈ ಉದಯ ಕಾಲದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ರಕ್ಷಕನೇ. ತಂದೆಯಾದ ದೇವರೇ, ನಮ್ಮನ್ನ ಆಶೀರ್ವಾದಿಸಿದಾತನು ನೀನಾಗಿದ್ದಿ, ನಮ್ಮನ್ನ ಕೈ ಹಿಡಿದು ನಡೆಸಿದಾತನು ನೀನಾಗಿದ್ದಿ, ನಮ್ಮನ್ನ ಬಿಡುಗಡೆ ಕೊಟ್ಟಾತನು ನೀನಾಗಿದ್ದಿ, ನಮ್ಮ ಕಣ್ಣೀರುಗಳನ್ನು ಭರಿಸಿದಾತನು ನೀನಾಗಿದ್ದಿ ರಕ್ಷಕನೇ. ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ ರಕ್ಷಕನೇ. ಓ ತಂದೆಯಾದ ದೇವರೇ, ಈ ಉದಯ ಕಾಲದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದು ಸರಿಯಾಗಿ ನಿನ್ನನ್ನು ಆರಾಧಿಸುವಂತಹ ಈ ಕೃಪೆ ನೀನು ಅನುಗ್ರಹ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ ರಕ್ಷಕನೇ. ತಂದೆಯಾದ ದೇವರೇ, ಪ್ರಾಮುಖ್ಯವಾಗಿ ಸೆಂಟ್ರಲ್ ಮೆಥಡಿಸ್ಟ್ ಚರ್ಚ್ ಬೆಳಗಾವಿಯನ್ನು ನೀನು ಆಶ್ರಯಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ನೀನು ಕೊಂಡುಕೊಂಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಸಭೆಯನ್ನ ದೇವರಿನ ಕೃಪೆಯಲ್ಲಿ ಮುನ್ನಡೆಸುತ್ತಾ ಇದ್ದಿ, ಅಭಿವೃದ್ಧಿಗೊಳಿಸುತ್ತಾ ಇದ್ದಿ, ಭಕ್ತಿ ಸಂಜೀವನದಲ್ಲಿ ನೀನು ನಡೆಸುತ್ತಾ ಇದ್ದಿ. ಅದಕ್ಕಾಗಿ ನಿನ್ನ ನಾಮಕ್ಕೆ ನಾವು ವಂದನೆಗಳನ್ನ ಹೇಳುತ್ತೇವೆ ರಕ್ಷಕನೇ. ಇಗೋ ತಂದೆಯಾದ ದೇವರೇ, ಪ್ರಾಮುಖ್ಯವಾಗಿ ನಮ್ಮ ಸಭೆಯಲ್ಲಿ ನಿನ್ನ ವಿಶೇಷವಾದ ಪ್ರಸನ್ನತೆಯನ್ನ ದಯಪಾಲಿಸಿದಕ್ಕಾಗಿ ಸ್ತೋತ್ರ. ಸಭೆಯ ಕುಟುಂಬಗಳನ್ನು ನೀನು ಆಶೀರ್ವದಿಸುತ್ತಾ ಇದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರಾಮುಖ್ಯವಾಗಿ ರಕ್ಷಕನೇ, ಈ ಉದಯ ಕಾಲದಲ್ಲಿ ನಮ್ಮ ಜೀವನದ ಉದ್ಧಾರಕ್ಕಾಗಿ, ನಮ್ಮ ಜೀವನದಲ್ಲಿ ಉಂಟಾಗುವಂತ ಗಲಿಬಿಗಳ ಕುರಿತಾಗಿ ರಕ್ಷಕನೇ, ನಮ್ಮ ಜೀವನದಲ್ಲಿ ಆದಂತಹ ಅಸಮಾಧಾನದ ಕುರಿತಾಗಿ ರಕ್ಷಕನೇ, ನಿನ್ನ ಕಡೆಗೆ ನೋಡುವಂತ ಈ ಸೌಭಾಗ್ಯದ ಕರ್ತನೆ ನೀನು ಅನುಗ್ರಹ ಮಾಡಿದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ಮರಣಗಳ ವ್ಯಾಧಿ ಲೋಕವನ್ನು ಆವರಿಸಿಕೊಂಡಂತಹ ಸಂದರ್ಭದಲ್ಲಿಯೂ ಕೂಡ ನೀನಾದರೂ ನಮ್ಮನ್ನ ಭಾರವಾಗಿ ಪ್ರೀತಿಸಿದ್ದಿ, ನಮ್ಮನ್ನ ಆಶೀರ್ವದಿಸಿದ್ದಿ, ನಮ್ಮನ್ನ ಕೈ ಹಿಡಿದು ನಡೆಸುತ್ತಾ ಇದ್ದಿ, ನಿನ್ನ ಪರಿಶುದ್ಧ ರೆಕ್ಕೆಗಳಲ್ಲಿ ಸಂರಕ್ಷಿಸುತ್ತಾ ಕಾಯ್ದು ಕಾಪಾಡುತ್ತಾ ಇದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಹೇಳುತ್ತೇವೆ ರಕ್ಷಕನೇ. ಓ ತಂದೆಯಾದ ದೇವರೇ, ಪ್ರಾಮುಖ್ಯವಾಗಿ ನಮ್ಮ ಸಭೆಯ ಎಲ್ಲ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡು. ನಮ್ಮ ಸಭೆಯ ಕುಟುಂಬಗಳಲ್ಲಿ ನಿನ್ನ ವಿಶೇಷವಾದ ಪ್ರಸನ್ನತೆಯನ್ನು ದಯಪಾಲಿಸು. ನಮ್ಮ ಸಭೆಯ ಕುಟುಂಬಗಳಲ್ಲಿರ್ತಕ್ಕಂಥ ಕಷ್ಟ ತೊಂದರೆಗಳನ್ನ, ಅನಾರೋಗ್ಯಗಳನ್ನ ನೀನು ತೆಗೆದು ಹಾಕು, ಬಡತನವನ್ನು ನೀನು ತೆಗೆದು ಹಾಕು, ಅವರಿಗಿರ್ತಕ್ಕಂಥ ನೋವು ಚಿಂತನೆಗಳನ್ನ ನೀನು ತೆಗೆದು ಹಾಕಿ ದೇವರೇ, ನಿನ್ನನ್ನು ಅರಿತುಕೊಂಡು ನಿನ್ನ ಆಶೀರ್ವಾದಕ್ಕೆ, ನಿನ್ನ ಕೃಪೆಗೆ, ನಿನ್ನ ಸೌಖ್ಯಕ್ಕೆ ಪಾತ್ರರಾಗುವಂತೆ ಸಹಾಯ ನೀಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ರಕ್ಷಕನೇ. ಇವರು ತಂದೆಯಾದ ದೇವರೇ, ಪ್ರತಿಯೊಂದು ಕುಟುಂಬದ ಸದಸ್ಯರುಗಳನ್ನು ನೀನು ಆಶೀರ್ವದಿಸು. ಅವರ ಕುಟುಂಬದಲ್ಲಿ ಶಾಂತಿ, ಸಮಾಧಾನವನ್ನ, ನೆಮ್ಮದಿ, ಪ್ರೀತಿ, ಐಕ್ಯತೆ, ಆರೋಗ್ಯ, ಸಮೃದ್ಧಿಯನ್ನ ನೀನು ಅನುಗ್ರಹ ಮಾಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ರಕ್ಷಕನೇ. ಓ ತಂದೆಯಾದ ದೇವರೇ, ನೀನು ಸದಾಕಾಲ ನಮ್ಮನ್ನ ಬಲಪಡಿಸುತ್ತಾ, ಆಶೀರ್ವದಿಸುತ್ತಾ, ನಮ್ಮನ್ನ ಅಭಿವೃದ್ಧಿಗೊಳಿಸುತ್ತಾ ಇದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಪ್ರಾಮುಖ್ಯವಾಗಿ ನಮ್ಮ ಸಭೆಯಲ್ಲಿ ದೇವರೇ, ಸಾಂಪ್ರದಾಯಿಕವಾದಂತಹ ಆರಾಧನೆ, ಸಾಂಪ್ರದಾಯಿಕವಾದ ಕ್ರೈಸ್ತರಾಗಿ ಜೀವಿಸದಂತೆ ಕರ್ತನೆ, ನಿಜ ಕ್ರೈಸ್ತರಾಗಿ ನಿನ್ನನ್ನು ಹಿಂಬಾಲಿಸುವಂತವರಾಗಿ ಜೀವಿಸಲಿಕ್ಕಾಗುವಂತೆ ಪ್ರತಿಯೊಂದು ಕುಟುಂಬಗಳನ್ನು ನೀನು ಬಲಪಡಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ರಕ್ಷಕನೇ. ಓ ತಂದೆಯಾದ ದೇವರೇ, ಅನೇಕ ಕುಟುಂಬಗಳಲ್ಲಿ ಕಣ್ಣೀರುಗಳು ಉಂಟು ಕರ್ತನೆ, ಅನೇಕ ಕುಟುಂಬಗಳಲ್ಲಿ ಕಷ್ಟಗಳು ಉಂಟು ಕರ್ತನೆ, ಅನೇಕ ಕುಟುಂಬಗಳಲ್ಲಿ ನೋವುಗಳು ಉಂಟು ಕರ್ತನೆ, ಅನೇಕ ಕುಟುಂಬಗಳಲ್ಲಿ ಯಾರಿಗೂ ಕೂಡ ಹೇಳಲಿಕ್ಕೆ
ಪರಿಶುದ್ಧ ಮಾರ್ಗದಲ್ಲಿ ನಡೆಯಲಿಕ್ಕಾಗುವಂತಹ ಪ್ರೇರೇಪಣೆಯನ್ನ ನಿನ್ನ ಭಕ್ತರಿಗೆ ನೀನು ನೀಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ರಕ್ಷಕನೇ. ಓ ತಂದೆಯಾದ ದೇವರೇ, ವಿಶೇಷವಾಗಿ ನಮ್ಮ ಸಭೆಯ ಎಲ್ಲ ಪ್ರೈವೇಟ್ ಸೆಕ್ಟರ್ಸ್ ಗಳಲ್ಲಿ ಕೆಲಸ ಮಾಡುವಂತ ನಿನ್ನ ಮಕ್ಕಳನ್ನ, ಗವರ್ಮೆಂಟ್ ಸೆಕ್ಟರ್ಸ್ ಗಳಲ್ಲಿ ಕೆಲಸ ಮಾಡುವಂತ ನಿನ್ನ ಮಕ್ಕಳನ್ನ, ವಿದ್ಯಾಭ್ಯಾಸ ಮಾಡುವಂತ ನಿನ್ನ ಮಕ್ಕಳನ್ನ, ಹೊರದೇಶದಲ್ಲಿ ಇದ್ದುಕೊಂಡು ಕೆಲಸಕ್ಕೋಸ್ಕರವಾಗಿ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಹೋಗಿರ್ತಕ್ಕಂಥ ನಿನ್ನ ಮಕ್ಕಳನ್ನ ನೀನು ಆಶೀರ್ವದಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ರಕ್ಷಕನೇ. ಓ ತಂದೆಯಾದ ದೇವರೇ, ಅವರ ಕೊರತೆಗಳನ್ನ, ಅವರ ಕಷ್ಟಗಳನ್ನ ನೀನು ನೀಗಿಸು. ಅವರು ಎಲ್ಲೇ ಇರಲಿ ನಿನ್ನ ಮಕ್ಕಳಾಗಿ ಬಾಳುವಂತ ಕೃಪೆ ನೀನು ಅವರಿಗೆ ಅನುಗ್ರಹ ಮಾಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಪ್ರಾಮುಖ್ಯವಾಗಿ ನಮ್ಮ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ ರಕ್ಷಕನೇ. ಅದನ್ನು ನೋಡಿಕೊಂಡು ಹೋಗುವಂತ ಬಿಷಪ್ ಸಾಹೇಬರಿಗೋಸ್ಕರವಾಗಿ, ಅಂಗನವಾಡಿಗೋಸ್ಕರವಾಗಿ ಪ್ರಾರ್ಥಿಸ್ತೇನೆ. ಅವರ ಸೇವೆಯನ್ನು ನೀನು ಆಶೀರ್ವದಿಸು. ನಮ್ಮ ಕಾನ್ಫರೆನ್ಸಿನ ಎಲ್ಲ ಜಿಲ್ಲಾ ಮೇಲ್ವಿಚಾರಕರುಗಳನ್ನು ಆಶೀರ್ವದಿಸು. ಎಲ್ಲ ಸಭಾ ಪಾಲಕರುಗಳನ್ನು ನೀನು ಆಶೀರ್ವದಿಸು ಎಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ನಿಷ್ಕಳಂಕವಾದ ಸೇವೆಗಾಗಿ ನೀನು ನಮ್ಮನ್ನ ಕರೆದಿದೆ ಕರ್ತನೆ. ಓ ತಂದೆಯಾದ ದೇವರೇ, ಎಲ್ಲ ಡೀಕನ್ಸ್ಗಳನ್ನ ನೀನು ಆಶೀರ್ವದಿಸು ಎಂದು ಪ್ರಾರ್ಥಿಸ್ತೇವೆ. ನಿನ್ನ ಸೇವೆ ಎನ್ನುವಂತ ಈ ಪರಿಶುದ್ಧವಾದ ಜವಾಬ್ದಾರಿಕೆಯನ್ನು ನಾವು ಹೊತ್ತುಕೊಂಡಿರುವಾಗ ಪರಿಶುದ್ಧರಾಗಿ ನಿನ್ನ ಸೇವೆಯನ್ನು ಮಾಡುವಂತ ಮನಸ್ಸು ಪ್ರತಿಯೊಬ್ಬರ ಹೃದಯಗಳಲ್ಲಿ ನೀನು ಅನುಗ್ರಹಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ನನ್ನ ತಂದೆಯಾದ ದೇವರೇ, ನೀನು ಕರೆದಾತನು ನಂಬಿಗಸ್ತನು ರಕ್ಷಕನೇ. ನಂಬಿಗಸ್ತಿಕೆಯಿಂದ ನಾವು ನಿನ್ನ ಸೇವೆಯನ್ನು ಮಾಡಲಿಕ್ಕಾಗುವಂತೆ ಸಹಾಯ ನೀಡಬೇಕಾಗಿ ಪ್ರಾರ್ಥಿಸ್ತೇವೆ. ಈ ಬೆಳಗಾಂ ಸಭೆಯನ್ನ, ದೇವರ ಸೆಂಟ್ರಲ್ ಮೆಥಡಿಸ್ಟ್ ಚರ್ಚ್ ಬೆಳಗಾವಿಯನ್ನು ಮತ್ತು ಬೆಳಗಾಂ ಡಿಸ್ಟ್ರಿಕ್ಟ್ ಅನ್ನು ನೋಡಿಕೊಂಡು ಹೋಗುವಂತ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರು ಜಯನಂದ್ ಕುಮಾರ್ ಅಯ್ಯನವರನ್ನು ನೀನು ಆಶೀರ್ವದಿಸುತ್ತೇನೆ. ಅವರನ್ನು ನಿನ್ನ ಸೇವೆಗಾಗಿ ಕರೆದಿದ್ದಿ ದೇವರೇ. ವಿಶೇಷವಾಗಿ ಭಕ್ತರನ್ನು ನಿನ್ನ ಪರಿಶುದ್ಧವಾದ ಮುಖವನ್ನು ತೋರಿಸುವುದಕ್ಕೋಸ್ಕರವಾಗಿ, ನಿನ್ನ ಕಡೆಗೆ ನಡೆಸುವುದಕ್ಕೋಸ್ಕರವಾಗಿ ನಿನ್ನ ಸೇವಕರನ್ನ ಕರೆದಿದ್ದಿ ಕರ್ತನೆ. ದೇವರೇ, ಅಯ್ಯನವರನ್ನು ನೀನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸು. ಉತ್ತಮ ಆರೋಗ್ಯವನ್ನು ನೀನು ಅನುಗ್ರಹ ಮಾಡು. ಅವರ ಕೊರತೆ ಕಷ್ಟಗಳನ್ನು ನೀಗಿಸು. ಅವರ ಬೇಡಿಕೆಗಳನ್ನು ನೀನು ಈಡೇರಿಸು ಎಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಈ ಸಂಬಂಧಗಳನ್ನು ನಮಗೆ ಕೊಟ್ಟಂತ ಮುದ್ದು ಮಕ್ಕಳನ್ನು ಕೂಡ ಆಶೀರ್ವದಿಸು. ಅವರ ಭವಿಷ್ಯವನ್ನು ರೂಪಿಸುವಂತ ದೇವರು ನೀನಾಗಿದೆ ರಕ್ಷಕನೇ. ಅವರನ್ನು ನೀನು ಕರೆದಿರುವುದರಿಂದ ಅವರ ಹೆಜ್ಜೆ ಹೆಜ್ಜೆಗೂ ಕೂಡ ನೀನು ಅವರ ಜೊತೆಗಾರರಾಗಿದ್ದುಕೊಂಡು ಅವರನ್ನು ಮುನ್ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ ರಕ್ಷಕನೇ. ಪ್ರಾಮುಖ್ಯವಾಗಿ ಈ ದಿವಸದಲ್ಲಿ ನಿನ್ನ ನಿತ್ಯ ಜೀವದ ವಾಕ್ಯವನ್ನ ಅವರು ತರಲಿರುವಾಗ ಕರ್ತನೇ, ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಅವರ ಸ್ವರವನ್ನು ನೀನು ಸ್ಪರ್ಶ ಮಾಡು ಕರ್ತನೇ. ಅವರನ್ನ ಈ ದಿವಸದಲ್ಲಿ ನಿನ್ನ ಸ್ವರವನ್ನಾಗಿ ನೇಮಕ ಮಾಡಿದಕ್ಕಾಗಿ ಸ್ತೋತ್ರ ದೇವರೇ. ಅವರೊಟ್ಟಿಗೆ ನೀನು ಮಾತನಾಡು. ನಿನ್ನ ವಾಕ್ಯದ ಪುರಾತ್ಮವನ್ನು ಅವರಿಗೆ ತಿಳಿಯಪಡಿಸು ಕರ್ತನೇ. ಅವರ ಮುಖಾಂತರವಾಗಿ ಸಭೆಯೊಟ್ಟಿಗೆ ದಿವಸದಲ್ಲಿ ಮಾತನಾಡಿ ನೀನು ಬಿಡುಗಡೆಯ ಆಶೀರ್ವಾದವನ್ನ ದಯಪಾಲಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಅದು ಮಾತ್ರವಲ್ಲದೆ ಪಾಸ್ಟರ್ ರಾಬರ್ಟ್ ಅವರಿಗೋಸ್ಕರವಾಗಿ, ಅವರ ಕುಟುಂಬಕ್ಕೋಸ್ಕರವಾಗಿ, ಅವರ ಮಗುವಿಗೋಸ್ಕರವಾಗಿ ಕೂಡ ಪ್ರಾರ್ಥಿಸ್ತೇವೆ ರಕ್ಷಕನೇ. ಅವರನ್ನು ಆಶೀರ್ವದಿಸು. ಅವರ ಸೇವೆಯನ್ನು ಆಶೀರ್ವದಿಸು. ನಿನಗೆ ಮಹಿಮೆ ತರುವಂತ ರೀತಿಯಲ್ಲಿ ಅವರು ಜೀವಿಸಲಿಕ್ಕಾಗುವಂತೆ ಸಹಾಯ ನೀಡಬೇಕಾಗಿ ಪ್ರಾರ್ಥಿಸ್ತೇವೆ. ಓ ಕರ್ತನೇ, ನಮ್ಮ ಬೆಳಗಾಂ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಗಳಿಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ಅದನ್ನು ನೋಡಿಕೊಂಡು ಹೋಗುವಂತ ಎಲ್ಲ ಪ್ರಾಂಶುಪಾಲರುಗಳನ್ನು ನೀನು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಮೆಥಡಿಸ್ಟ್ ಹಾಸ್ಟೆಲ್ಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ಅದನ್ನು ನೋಡಿಕೊಂಡು ಹೋಗುವಂತ ಡೀಕನ್ಸ್ ಅವರಿಗೋಸ್ಕರವಾಗಿ ಕೂಡ ಪ್ರಾರ್ಥನೆ ಮಾಡುತ್ತೇವೆ ರಕ್ಷಕನೇ. ತಂದೆಯಾದ ದೇವರೇ, ನಿನ್ನ ಸೇವೆಗಾಗಿ ಕರೆದಿದ್ದಕ್ಕಾಗಿ ಸ್ತೋತ್ರ. ಅವರನ್ನ ನೀನು ಉಪಯೋಗ ಮಾಡುತ್ತಾ ನೀನು ತಾನೇ ಮಹಿಮೆಯನ್ನು ಹೊಂದಿಕೊಳ್ಳಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಪ್ರಾಮುಖ್ಯವಾಗಿ ನಮ್ಮ ಬೆಳಗಾಂ ಜಿಲ್ಲೆಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ಪ್ರತಿ ಧರ್ಮದವರನ್ನು ನೀನು ಆಶೀರ್ವದಿಸು. ಪ್ರತಿ ಧರ್ಮದವರು ಅಣ್ಣ ತಮ್ಮ ಅಕ್ಕ ತಂಗಿಯರ ಒಂದು ಮನೋಭಾವನೆಯಲ್ಲಿ ಜೀವಿಸಲಿಕ್ಕಾಗುವಂತೆ ಸಹಾಯ ನೀಡಬೇಕಾಗಿ ಪ್ರಾರ್ಥಿಸ್ತೇವೆ ರಕ್ಷಕನೇ. ಇಗೋ ತಂದೆಯಾದ ದೇವರೇ, ನೀನು ಈ ಒಂದು ಪ್ರಾಂತ್ಯದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ರಕ್ಷಕನೇ, ನಿನ್ನ ಕೃಪೆಯಲ್ಲಿ ಮುನ್ನಡೆಸಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ ರಕ್ಷಕನೇ. ಇವರು ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ಆಲಯದಲ್ಲಿ ಸೇರಿ ಬಂದಿರತಕ್ಕಂಥ ನಿನ್ನ ಎಲ್ಲ ಭಕ್ತರನ್ನು ನೀನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಅವರ ಹೃದಯದ ಸಂಕಲ್ಪಗಳನ್ನು ನೀನು ಬಲ್ಲಂತ ದೇವರಾಗಿದ್ದಿ. ಅವರ ಕೊರತೆಗಳು ನೀನು ಬಲ್ಲಂತ ದೇವರಾಗಿದ್ದಿ. ಅವರ ಕಷ್ಟಗಳು ನೀನು ಬಲ್ಲಂತ ದೇವರಾಗಿದ್ದಿ ರಕ್ಷಕನೇ. ಅವರನ್ನ ಕೈ ಹಿಡಿದು ನಡೆಸು. ಇಗೋ ಮಗನೇ, ಹೆದರಬೇಡ, ನಾನು ನಿಮ್ಮೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನಿನ್ನ ದೇವರು ಎಂದು ಹೇಳುತ್ತಾ ಅವರ ಹೃದಯಗಳನ್ನು ಸ್ಪರ್ಶಿಸುತ್ತಾ ರಕ್ಷಕನೇ, ಈ ದಿವಸದಲ್ಲಿ ನಿನ್ನ ಬೆಳಕು ರಕ್ಷಣೆಯು ಅವರನ್ನು ತೋರಿಸಲಿಕ್ಕಾಗುವಂತೆ ಸಹಾಯ ನೀಡು. ಆನ್ಲೈನ್ ವರ್ಷಿಪ್ ಸರ್ವಿಸ್ ಮುಖಾಂತರವಾಗಿ ಆರಾಧನೆ ಮಾಡುವಂತ
ನಮ್ಮ ಕರ್ತನೆ ನಿನ್ನ ಪರಿಶುದ್ಧ ಕಾರ್ಯಗಳನ್ನ ಭಕ್ತರ ಜೀವನದಲ್ಲಿ ನೀನು ಮಾಡು ದೇವರೇ. ನೀನು ಎಲ್ಲ ಸ್ಥಳಗಳಲ್ಲಿ ವಾಸಿಸುವ ದೇವರು ನೀನಾಗಿದ್ದಿ. ಅವರ ಮನೆಗಳಲ್ಲಿ ನಿಂತುಕೊಂಡು ನಿನ್ನನ್ನು ಆರಾಧಿಸುವಾಗ ಅವರ ಮನೆಯ ನಿನ್ನ ಪರಿಶುದ್ಧ ಆಲಯವನ್ನಾಗಿ ನೀನು ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ನಿನಗೆ ಮಹಿಮೆಯುಂಟಾಗಲಿ ಕರ್ತನೆ. ಈ ಆರಾಧನೆಯ ಅಂಶಗಳನ್ನು ನೀನು ಪ್ರತಿಷ್ಠೆ ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮನ್ನ ಮುನ್ನಡೆಸು. ಈ ಆರಾಧನೆ ನಮ್ಮ ಜೀವನದಲ್ಲಿ ಶ್ರೇಷ್ಠವಾದ ಆಶೀರ್ವಾದ ತರಲಿಕ್ಕಾಗುವಂತೆ ಸಹಾಯ ನೀಡಬೇಕಾಗಿ ಯೇಸುವಿನ ಮಧುರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ. ಆಮೆನ್. ಪರಲೋಕದಲ್ಲಿರುವ ತಂದೆ, ನಿನ್ನ ನಾಮವು ಪರಿಶುದ್ಧಗೊಳಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನ ಶೋಧನೆಗೆ ಸೇರಿಸದೆ ಕೇಳಿದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವೂ ನಿಲ್ಲದೆ ಸ್ವಾಮಿ. ಆಮೆನ್. ಈ ದಿನಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟಿರುವಂತಹ ದೇವರ ವಾಕ್ಯದ ಭಾಗವು ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 11ನೇ ವಚನದಿಂದ 18 ವಚನಗಳವರೆಗೆ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 11ನೇ ವಚನದಿಂದ 18 ವಚನಗಳವರೆಗೆ. ಇಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾವು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞಾ ವಿಧಿ ನಿರ್ಣಯಗಳನ್ನು ಕೈಕೊಳ್ಳದವರು ಆತನನ್ನು ಮರೆಯುವವರು ಆಗಬೇಡಿರಿ. ನೋಡಿರಿ, ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆ ಮನೆಗಳನ್ನು ಕಟ್ಟಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ನಿಮ್ಮ ದನಗಳು, ಆಡುಗಳು, ಆಡು ಕುರಿಗಳು, ನಿಮ್ಮ ಬೆಳ್ಳಿ ಬಂಗಾರವು, ಆಸ್ತಿ ಎಲ್ಲವೂ ಹೆಚ್ಚುತ್ತಿರುವಾಗ ಒಂದು ವೇಳೆ ನೀವು ಮದಿಸಿ ನಿಮ್ಮ ದೇವರಾದ ಯೆಹೋವನನ್ನು ಮರೆತೀರಿ. ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಬೇರುಂಟು ಮಾಡಬೇಕೆಂಬ ಉದ್ದೇಶದಿಂದ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ವಿಷ ಸರ್ಪಗಳು, ಚೇಳುಗಳು ಇದ್ದ ಆ ಘೋರವಾದ ಮಹಾರಣ್ಯವನ್ನು, ನೀರು ಬತ್ತಿ ಹೋದ ಭೂಮಿಗಳನ್ನು ದಾಟಿಸಿ ಗಟ್ಟಿಯಾದ ಬಂಡೆಯೊಳಗಿಂದ ನೀರನ್ನು ಹೊರಡಿಸಿ ಕೊಟ್ಟು ನಿಮ್ಮ ಪೂರ್ವಿಕರಿಗೆ ತಿಳಿಯದೇ ಇದ್ದ ಮನ್ನವನ್ನು ಕೊಟ್ಟು ಪೋಷಿಸಿದಾತನನ್ನು ನೀವು ಮರೆತು ಮನಸ್ಸಿನೊಳಗೆ ಈ ಭಾಗ್ಯವು ನಮ್ಮ ಸಾಮರ್ಥ್ಯ ಸಾಹಸಗಳಿಂದಲೇ ನಮಗುಂಟಾಯಿತು ಅಂದುಕೊಂಡಿರಿ. ಆದುದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸಿರುವವರಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಆಮೆನ್. ದೇವರ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಿರಿ. ಆಮೆನ್. ಈಗ ಒಂದು ವಿಶೇಷವಾದಂತಹ ಹಾಡನ್ನು ಕೇಳೋಣ. ಮಿಸ್ಟರ್ ಡಾಕ್ಟರ್ ಶಾಂತಕುಮಾರ್ ಅವರಿಂದ.
ಈ ವಾರದ ಪ್ರಕಟಣೆಗಳನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ನಮ್ಮ ಮಧ್ಯದಲ್ಲಿ ಯಾರಾದರೂ ಹೊಸದಾಗಿ ಆರಾಧನೆಯಲ್ಲಿ ಸೇರಿ ಬಂದಿರುವುದಾದರೆ ಅವರನ್ನ ಕ್ರಿಸ್ತೇಸುವಿನ ಮೊದಲ ನಾಮದಲ್ಲಿ ನಾವು ಆಹ್ವಾನ ಬಯಸುವಂತವರಾಗಿದ್ದೇವೆ. ತಾವು ಕುಂತ ಸ್ಥಳದಲ್ಲಿ ನಿಂತುಕೊಳ್ಳುವುದಾದರೆ ನಿಮ್ಮನ್ನ ಈ ಸಮಯದಲ್ಲಿ ಆರಾಧನೆಗೆ ನಾವು ಸ್ವಾಗತವನ್ನು ಬಯಸುವಂತವರಾಗಿದ್ದೇವೆ. ಈ ದಿವಸ ನಮ್ಮ ಮಧ್ಯದಲ್ಲಿ ಮಿಸ್ ರೇಚಲ್ ಅವರು ಇರ್ತಕ್ಕಂಥದ್ದು ಬಹಳಷ್ಟು ಸಂತೋಷ. ಅವರು ಡೀಕನೆಸ್ ಆಗಿ ಹಾಸ್ಟೆಲ್ ಸೂಪರಿಂಟೆಂಡೆಂಟ್ ಆಗಿ ಇಲ್ಲಿಗೆ ವರ್ಗಾವಣೆಯಾಗಿ ಬಂದಿರುತ್ತಾರೆ. ತಂದೆಯಾದ ದೇವರು ಅವರನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿದೆ. ಅವರು ಎದ್ದು ನಿಲ್ಲುವುದಾದರೆ ಈ ಸಮಯದಲ್ಲಿ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರು ಮುಂದೆ ಬಂದು ಅವರನ್ನ ಬೊಕ್ಕೆ ಮುಖಾಂತರವಾಗಿ ಸ್ವಾಗತವನ್ನು ಬಯಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ವಾರದ ಪ್ರಕಟಣೆಗಳು ಯಥಾ ಪ್ರಕಾರವಾಗಿ ನಮ್ಮ ಪರಿಶುದ್ಧ ಭಾನುವಾರದ ಆರಾಧನೆಯು ಸರಿಯಾಗಿ 8:30 ಗಂಟೆಗೆ ಪ್ರಾರಂಭವಾಗುತ್ತದೆ. 2 ಫೇಸ್ಗಳಲ್ಲಿ ಪರಿಶುದ್ಧ ಆರಾಧನೆಯು ನಡೆಸಲ್ಪಡುತ್ತದೆ. 8:30 ಗಂಟೆಯಿಂದ 9:30 ಗಂಟೆವರೆಗೆ ಮೊದಲನೆಯ ಗ್ರೂಪ್ ಮತ್ತು ಎರಡನೆಯ ಗ್ರೂಪ್ 10 ಗಂಟೆಯಿಂದ 11 ಗಂಟೆಯವರೆಗೆ ನಡೆಸಲ್ಪಡುತ್ತದೆ. ನಿಮಗೆ ಕೊಡಲ್ಪಟ್ಟಂತಹ ಸಮಯದಲ್ಲಿ ಬಂದು ತಂದೆಯಾದ ದೇವರನ್ನು ಆರಾಧಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಕಳೆದ ವಾರದ ಆರಾಧನೆಯ ಕಾಣಿಕೆ 18,605 ರೂಪಾಯಿ ಆಗಿರುತ್ತದೆ. ಈಗಾಗಲೇ ನಾವು ಕಳೆದ ವಾರದಿಂದ ನಾವು ಸಂಡೇ ಸ್ಕೂಲ್ ಆರಾಧನೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ಸಂಡೇ ಸ್ಕೂಲ್ ಅಲ್ಲಿ ತಮ್ಮ ಮಕ್ಕಳನ್ನ ಕಳುಹಿಸಿ ಆತ್ಮಿಕ ಬೆಳವಣಿಗೆಯಲ್ಲಿ ಮಕ್ಕಳು ಸಾಗುವಂತೆ ತಂದೆ ತಾಯಿಗಳು ಮಕ್ಕಳಿಗೆ ಪ್ರೇರೇಪಿಸಬೇಕಾಗಿ ನಿಮಗೆ ಕೇಳಿಕೊಳ್ಳುತ್ತೇವೆ. 8 ಗಂಟೆಯಿಂದ 9 ಗಂಟೆಯವರೆಗೆ ಮೊದಲನೆಯ ಸಂಡೇ ಸ್ಕೂಲ್ ಆರಾಧನೆ ಇರುತ್ತದೆ ಮತ್ತು 10 ಗಂಟೆಯಿಂದ 10:30 ಗಂಟೆಯವರೆಗೆ ಸಂಡೇ ಸ್ಕೂಲ್ ಆರಾಧನೆ ಇರುತ್ತದೆ. ನಿಮ್ಮ ಮಕ್ಕಳನ್ನು ಕಳುಹಿಸಿ ಕರ್ತನ ಆಶೀರ್ವಾದಕ್ಕೆ ನಿಮ್ಮ ಮಕ್ಕಳು ಪಾತ್ರರಾಗುವಂತೆ ತಾವನ್ನು ಕೂಡ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕ್ರಿಶ್ಚಿಯನ್ ಯೂನಿಟಿ ಪ್ರೇಯರ್ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಮುಖಾಂತರವಾಗಿ ಈ ಪ್ರಾರ್ಥನೆ ಕೂಟವು ಏರ್ಪಾಡು ಮಾಡಲ್ಪಟ್ಟಿದೆ. ಅದಕ್ಕೋಸ್ಕರವಾಗಿ ಭಕ್ತರು ಈ ವಿಷಯವನ್ನು ತಮ್ಮ ಗಮನದಲ್ಲಿಟ್ಟುಕೊಳ್ಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. 18ನೇ ಜನವರಿ 2021 6 ಗಂಟೆಗೆ ಸಾಯಂಕಾಲ ಪರಿಶುದ್ಧ ಆರಾಧನೆ, ಅಂದರೆ ನಾಳೆ ಪರಿಶುದ್ಧ ಆರಾಧನೆ ಕ್ರಿಶ್ಚಿಯನ್ ಯೂನಿಟಿ ಪ್ರೇಯರ್ ನಡೆಸಲ್ಪಡುತ್ತದೆ. ದಯಮಾಡಿ ಭಕ್ತರು ಇದರಲ್ಲಿ ಭಾಗವಹಿಸಿ ಸಾಯಂಕಾಲ 6 ಗಂಟೆಗೆ ತಾವು ಇದೇ ಪರಿಶುದ್ಧ ಆಲಯದಲ್ಲಿ ಬಂದು ಕರ್ತನನ್ನು ಆರಾಧಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಕನ್ಫರ್ಮೇಷನ್ ಕ್ಲಾಸ್ ವಿಷಯವಾಗಿ ಈಗಾಗಲೇ ನಾವು ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದೇವೆ. ನಾವು ಈ ಕನ್ಫರ್ಮೇಷನ್ ಕ್ಲಾಸ್ಗಳ ಕುರಿತಾಗಿ ನಾವು ಕನ್ಫರ್ಮ್ ಆಗುವಂತಹ ಯೋಜಿಸಿದ ಮಕ್ಕಳಿಗೋಸ್ಕರವಾಗಿ ಕ್ಲಾಸಸ್ಗಳನ್ನು ನಾವು ತೆಗೆದುಕೊಳ್ಳಲಿದ್ದೇವೆ. ಪ್ರತಿ ವಾರ ಶುಕ್ರವಾರದಂದು ಸಾಯಂಕಾಲ 5:30 ಗಂಟೆಗೆ ಈ ಒಂದು ಕನ್ಫರ್ಮೇಷನ್ ಕ್ಲಾಸಸ್ಗಳು ನಡೆಸಲ್ಪಡುತ್ತದೆ. ದಯಮಾಡಿ ಈ ವಿಷಯವನ್ನ ಯೋಜಿಸಿದ ಮಕ್ಕಳು, ಪ್ರಾಮುಖ್ಯವಾಗಿ ತಂದೆ ತಾಯಿಗಳು ಗಮನದಲ್ಲಿಟ್ಟುಕೊಂಡು ಯಾರ್ಯಾರು ಈ ಒಂದು ಕನ್ಫರ್ಮೇಷನ್ ಅಲ್ಲಿ ಭಾಗವಹಿಸುತ್ತಾರೋ ಅವರನ್ನ ತಪ್ಪದೆ ನೀವು ಕಳುಹಿಸಬೇಕಾಗಿ ನಿಮಗೆ ಕೇಳಿಕೊಳ್ತೇನೆ. ಪ್ರತಿ ಶುಕ್ರವಾರ ಸಾಯಂಕಾಲ 5:30 ಗಂಟೆಗೆ ಕನ್ಫರ್ಮೇಷನ್ ಕ್ಲಾಸ್ ನಡೆಸಲಾಗುತ್ತದೆ. ದಯಮಾಡಿ ಭಕ್ತರಲ್ಲಿ ಕೇಳಿಕೊಳ್ತೇವೆ, ನಿಮ್ಮ ಟಾಯ್ಸ್ಗಳನ್ನ ಸರಿಯಾದಂತಹ ರೀತಿಯಲ್ಲಿ ಪ್ರತಿ ತಿಂಗಳು ದೇವರಿಗೆ ಸಲ್ಲಿಸುವಂತ ದಶಮಾಂಶವೆಂದು ತಿಳಿದುಕೊಂಡು ತಾವು ಇದನ್ನ ಕೊಡಬೇಕಾಗಿ ನಿಮಗೆ ಕೇಳಿಕೊಳ್ಳುತ್ತೇವೆ. ದೇವರು ಮಾಡಿದಂತಹ ಮಹೋಪಕಾರಗಳನ್ನ ನೆನೆಸುತ್ತಾ ಮಿಸಸ್ ರೇಖಾ ಜೆ ಮುಂದಿನಮನಿಯವರು 500 ರೂಪಾಯಿನ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ತಂದೆಯಾದ ದೇವರು ಅವರನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ. ಈ ವಾರದಲ್ಲಿ ಜನ್ಮ ದಿವಸವನ್ನ ಮತ್ತು ವೆಡ್ಡಿಂಗ್ ಆನಿವರ್ಸರೀಸ್ ಗಳನ್ನು ಆಚರಿಸಿಕೊಳ್ಳುವಂತವರ ಹೆಸರುಗಳು ಈ ರೀತಿಯಲ್ಲಿವೆ. 17ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೆ ಇದೆ. ತಿಂಗಳು ಜನವರಿ 17ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೆ ಜನ್ಮ ದಿವಸವನ್ನು ಆಚರಿಸಿಕೊಳ್ಳುವಂತವರ ಹೆಸರುಗಳು ಈ ರೀತಿಯಲ್ಲಿವೆ. 17ನೇ ತಾರೀಕಿನಂದು ಮಿಸಸ್ ಶಾಂತಾಬಾಯಿ ಎಸ್ ಬೆಳ್ಳಿಗಟ್ಟಿ, 18ನೇ ತಾರೀಕಿನಂದು ಮಿಸ್ಟರ್ ನವೀನ್ ಮಣಿ, ಮಾಸ್ಟರ್ ಅಭಿ, ಬೇಬಿ ಅಮಾಯ, ಮಿಸಸ್ ಪವಿತ್ರ ಬೈಲೂರು. 19ನೇ ತಾರೀಕಿನಂದು ಮಿಸಸ್ ಎಸ್ ಪಾಟೀಲ್, ಮಿಸ್ಟರ್ ಜೆ ಅರುಣ್ ಕುಮಾರ್, ಮಿಸ್ಟರ್ ಸದಾನಂದ್ ಜೆ
ಮಂಚಿನ್ಮನಿ, ಮಿಸಸ್ ಮರ್ಸಿ ಸಿ ಅಂಕಲ್ಗಿ ಶ್ರೇಯಾ ಪೌರಾಜ್. 20ನೇ ತಾರೀಕು ಆಚರಿಸಿಕೊಳ್ಳುವಂತವರ ಹೆಸರುಗಳು ಈ ರೀತಿಯಲ್ಲಿವೆ. 17ನೇ ತಾರೀಕಿನಂದು ಮಿಸ್ಟರ್ ಸದಾನಂದ್ ಎಚ್ ಮಣಿ ಅಂಡ್ ಮಿಸಸ್ ರೆಬೆಕಾ. 22ನೇ ತಾರೀಕಿನಂದು ಮಿಸ್ಟರ್ ಪ್ರವೀಣ್ ಕುಮಾರ್ ಅಂಡ್ ಮಿಸಸ್ ಕೃಪಾ ವೇಣು ಪಿ ದೊಡ್ಮನಿ. 23ನೇ ತಾರೀಕಿನಂದು ಮಿಸ್ಟರ್ ಚಂದ್ರಕಾಂತ್ ಜೆ ಅಂಡ್ ಮಿಸಸ್ ಮರ್ಸಿ ಅಂಕಲ್ಗಿ ಇವರಾಗಿರುತ್ತಾರೆ. ತಂದೆಯಾದ ದೇವರು ಇವರನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡುತ್ತಾ ಕೈ ಹಿಡಿದು ನಡೆಸಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿದೆ. ಮದುವೆಯ ಪ್ರಕಟಣೆ. ನಮ್ಮ ಸಭೆಯ ಸದಸ್ಯರಾದ ಮಿಸಸ್ ಅಂಡ್ ಮಿಸ್ಟರ್ ಸುಂದರ್ ಬಿ ಸಣ್ಣಕ್ಕಿ ಮತ್ತು ಸುಸಾನಾ ಸುಂದರ್ ಸಣ್ಣಕ್ಕಿ ಎಂಬುವರ ಮಗನಾದ ಮಿಸ್ಟರ್ ರಾಜೀವ್ ಎಂಬಾತನಿಗೂ ಹಾಗೂ ಫ್ರೆಂಡ್ಸ್ ಮೆಮೋರಿಯಲ್ ಚರ್ಚ್ ಶಿವಮೊಗ್ಗ ಸಭೆಯ ಸದಸ್ಯರು ಆದ ಮಿಸ್ಟರ್ ಸ್ಟ್ಯಾನ್ಲಿ ಸುನೀಲ್ ಕುಮಾರ್ ಎಂಬುವರ ಮಗಳಾದ ಮಿಸ್ ಪ್ರಿಯಾಂಕಾ ಜಾಯ್ಸ್ ಎಂಬಾಕೆಗೂ ದಿನಾಂಕ 4 ಫೆಬ್ರವರಿ 2020ರಂದು ಸಾಯಂಕಾಲ 4 ಗಂಟೆಗೆ ಪರಿಶುದ್ಧ ವಿವಾಹವು ಇದೇ ನಮ್ಮ ಮೆಥಡಿಸ್ಟ್ ಸೆಂಟ್ರಲ್ ಚರ್ಚ್ ಬೆಳಗಾವಿಯಲ್ಲಿ ಜರುಗಿಸಲ್ಪಡುತ್ತದೆ. ಈ ಮದುವೆಯ ಸಂಬಂಧವಾಗಿ ಏನಾದರೂ ಅಡ್ಡಬಂಧಗಳು ಕಂಡು ಬಂದಲ್ಲಿ ಸಭಾಪಾಲಕರಿಗೆ ಲಿಖಿತ ಮೂಲಕ ತಿಳಿಸತಕ್ಕದ್ದು. ಇದು ಸಭೆಗೆ ಸಾರುವ ಮೊದಲನೇ ಪ್ರಕಟಣೆಯಾಗಿರುತ್ತದೆ. ಇವರಿಗೋಸ್ಕರವಾಗಿ ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರೀಸ್ ಆಚರಿಸಿಕೊಳ್ಳುವಂತ ಭಕ್ತರಿಗೋಸ್ಕರವಾಗಿ ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೂತನ ವರ್ಷದಲ್ಲಿ ಕಾಲಿಡುವಂತಹ ಸೌಭಾಗ್ಯವನ್ನು ನಿನ್ನ ಮಕ್ಕಳಿಗೆ ನೀನು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ. ನೂತನ ಮದುವೆಯ ವಾರ್ಷಿಕೋತ್ಸವದಲ್ಲಿ ಆಚರಿಸಿಕೊಳ್ಳುವಂತಹ ಕೃಪೆ, ಮುಂದೆ ನಡೆಯುವಂತಹ ಕೃಪೆ ನೀನು ಅನುಗ್ರಹ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ ರಕ್ಷಕನೇ. ದೇವರೇ, ನೂತನ ವರ್ಷದಲ್ಲಿ ನಿನ್ನ ಮಕ್ಕಳು ಕಾಲಿಟ್ಟಿರುವುದರಿಂದ ನೂತನ ಸ್ವಭಾವವಾಗಿ ಜೀವಿಸುವಂತೆ ಸಹಾಯ ನೀಡು. ಪ್ರಾಮುಖ್ಯವಾಗಿ ಪರಿಶುದ್ಧ ವಿವಾಹದಲ್ಲಿ ಪ್ರವೇಶಗೊಳ್ಳುವಂತಹ ಯೋಗಸ್ಥ ಮಕ್ಕಳಾದಂತ ಮಿಸ್ಟರ್ ರಾಜೀವ್ ಮತ್ತು ಮಿಸ್ ಪ್ರಿಯಾಂಕಾ ಇವರನ್ನ ನಿನ್ನ ಪರಿಶುದ್ಧ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಪ್ರಾರ್ಥನೆ ಪೂರ್ವಕವಾಗಿ ಭಯದಲ್ಲಿ ಭಕ್ತಿಯಲ್ಲಿ ಕರ್ತನೆ, ಈ ಪರಿಶುದ್ಧ ವಿವಾಹಕ್ಕಾಗಿ ಅವರು ಸಿದ್ಧರಾಗುವಂತೆ ಸಹಾಯ ನೀಡು. ಎಲ್ಲಾ ಸೌಕರ್ಯಗಳನ್ನು ಒದಗಿಸಿಕೊಡು ಕರ್ತನೆ. ಮಹಿಮೆ ಉಂಟಾಗಲಿ. ಯೇಸುವಿನ ಮೊದಲ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ, ಆಮೆನ್. ಈ ಸಮಯದಲ್ಲಿ ನಾನು ತಂಡವನ್ನ ಮುಂದೆ ಕರೆಯುತ್ತೇನೆ. ಅವರು ಮುಂದೆ ಬಂದು ಪ್ರೈಸ್ ಅಂಡ್ ವರ್ಷಿಪ್ ನಲ್ಲಿ ನಮ್ಮನ್ನ ನಡೆಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನನ್ನ ಆಧಾರವು ನೀನೇ ಶ್ರೇಯ ಎನ್ನುವಂತ ಈ ಹಾಡಿನ ಕಷ್ಟದ ದಿನದಲ್ಲಿ ನನ್ನ ಜೊತೆಗಾರ ಎನ್ನುವಂತ ಈ ಚರಣದಿಂದ ನಾವು ಕರ್ತನನ್ನ ಹಾಡುತ್ತಾ ಈ ಸಮಯದಲ್ಲಿ ಮಹಿಮೆ ಪಡಿಸೋಣ. ಪ್ರಿಯವಾದರೆ ನಾವೆಲ್ಲರೂ ಸರಿಯಾಗಿ ತಿಳಿದುಕೊಂಡು ಕರ್ತನನ್ನ ಈ ಸಮಯದಲ್ಲಿ ಮಹಿಮೆ ಪಡಿಸೋಣ. ಕಷ್ಟದ ದಿನದಲ್ಲಿ ನನ್ನ La
ಸಮಯಗಳಲ್ಲಿ ನಾವು ನಿನ್ನ ಕಡೆ ಕಣ್ಣೆತ್ತಿ ಬೇಡಿಕೊಳ್ಳುತ್ತೇವೆ, ನಿನ್ನನ್ನು ನೋಡುತ್ತೇವೆ. ನೀನು ನಮ್ಮೊಂದಿಗೆ ಮಾತನಾಡು. ಇಲ್ಲಿಯವರೆಗೆ ಸಹಾಯ ಮಾಡಿದಾದರೂ ನೀನೇ, ನಮ್ಮನ್ನು ನಡೆಸಿದಾದರೂ ನೀನೇ, ನಮ್ಮ ಪ್ರಯಾಣದ ಉದ್ದಕ್ಕೂ ಸಹಾಯ ಮಾಡಿದೆ. ಈ ಜನವರಿ ತಿಂಗಳಿಂದ ಈ 17ನೇ ತಾರೀಕಿನವರೆಗೂ ನೀನು ನಮ್ಮನ್ನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನ ನೀನು ನಮಗೆ ಬೋಧಿಸು, ಕಲಿಸಿ. ನಿನ್ನ ಶಾಲೆಯಲ್ಲಿ ಕುಳಿತುಕೊಂಡಿದ್ದೇವೆ, ನಮ್ಮೊಂದಿಗೆ ಮಾತನಾಡು. ಈಗ ಸ್ವಾಮಿ ನಿನ್ನ ಸೇವಕರಾಗಿರುವಂತ ನನ್ನನ್ನು ಕೂಡ ನಿನ್ನ ಹಸ್ತಗಳಲ್ಲಿರುತ್ತೇವೆ, ಉಪಯೋಗಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ದಯವಿಟ್ಟು ಕೂತ್ಕೊಳ್ಳಬೇಕಾಗಿ ಬೇಡಿಕೊಳ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪರಲೋಕದ ತಂದೆಯಾದ ದೇವರು ನಮ್ಮನ್ನ ತನ್ನ ಒಂದು ಕೃಪೆಯಿಂದ, ತನ್ನ ಒಂದು ಹಸ್ತದ ಮೂಲಕವಾಗಿ ಇಸ್ರಾಯೇಲರನ್ನ 40 ವರ್ಷಗಳ ಕಾಲ ತನ್ನ ಹಸ್ತದಲ್ಲಿ ಹಿಡಿದುಕೊಂಡು ಅವರನ್ನು ನಡೆಸಿದ್ದಾನೆ. ಮೇಘಸ್ತಂಭ, ದೀಪಸ್ತಂಭದ ಮೂಲಕವಾಗಿ. ಈ ದಿನದವರೆಗೆ ನನ್ನನ್ನು ನಿನ್ನನ್ನು ಅದ್ಭುತವಾದಂತಹ ರೀತಿಯಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿ ನಡೆಸಿಕೊಂಡು ಬಂದಿದ್ದಾನೆ. ಆತನ ಕೃಪೆ ಅಮೋಘವಾದದ್ದು. ಆತನ ಕೃಪೆ ನನ್ನ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತಾ ಇರುವುದರಿಂದ ನಾವು ನೀನು ಅದ್ಭುತವಾದಂತಹ ರೀತಿಯಲ್ಲಿ ಆತನ ಸನ್ನಿಧಿಯಲ್ಲಿ ಬಂದು ಕುಳಿತುಕೊಳ್ಳುತ್ತಾ ಇದ್ದೇವೆ. ಆದ್ದರಿಂದ ಇಸ್ರಾಯೇಲರಲ್ಲಿ ಕೂಡ ಕೆಲವೊಂದು ಸಾರಿ ದೇವರನ್ನು ಚೆನ್ನಾಗಿ ನಡೆಸಿಕೊಂಡು ಬಂದು ಕಾನಾನ್ ದೇಶಕ್ಕೆ ಸೇರಿಸಿದ ಮೇಲೆ, ಚೆನ್ನಾಗಿ ಆದ ಮೇಲೆ, ಈಗ ತಾನೇ ನಾವು ಓದಿದ ಭಾಗದಲ್ಲಿ ನಾವು ನೋಡ್ತೇವೆ, ಆತನನ್ನ ಮರೆತು ಹೋಗುವವರು ಇದ್ದರು ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. 11ನೇ ವಚನ, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನಾನು ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞಾ ವಿಧಿ ನಿರ್ಣಯಗಳನ್ನು ಕೈಕೊಳ್ಳದವರು. ನೋಡ್ರಿ, ಕೈಕೊಳ್ಳುವವರು ಅಂತಿಲ್ಲ, ಕೈಕೊಳ್ಳದವರು. ಆಮೇಲೆ ಆತನನ್ನು ಮರೆಯುವವರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಜೀವನದಲ್ಲಿ ಒಂದು ದೊಡ್ಡದಾದಂತ ಬಲಹೀನ ಪರಿಸ್ಥಿತಿ ಯಾವುದು ಅಂದ್ರೆ, ಬಿದ್ದು ಹೋಗುವ ಪರಿಸ್ಥಿತಿ ಯಾವುದು ಅಂದ್ರೆ, ದೇವರನ್ನು ಮರೆತು ಬಿಡುವಂತ. ಯಾವ ವ್ಯಕ್ತಿ ದೇವರನ್ನು ಮರೆತು ಬಿಟ್ಟಾನೋ ಅವರ ಜೀವಿತದಲ್ಲಿ ಶುಭ ಉಂಟಾಗದು. ಯಾವ ವ್ಯಕ್ತಿ ದೇವರನ್ನ ಮರೆತು ಬಿಟ್ಟಾನೋ ಅವರ ಜೀವಿತದಲ್ಲಿ ಶಾಂತಿ, ಸಮಾಧಾನ ನೆಲೆಸದು. ಈಗ ನನ್ನ ನಿನ್ನ ಜೀವನದಲ್ಲಿ ಅಸಮಾಧಾನ, ಅಶಾಂತಿ, ಜಗಳಗಳು, ವೈಮನಸ್ಸುಗಳು, ಕಾಯಿಲೆಗಳು, ನೋವುಗಳು, ಕೋರ್ಟ್ ಕೇಸ್ಗಳು, ಮತ್ತೊಂದು ಮಗದೊಂದು ಕೂಡಿ ಬಂದು ನಮ್ಮನ್ನ ಕಟ್ಟಿ ಹಾಕುತ್ತಾ ಇರುವುದಾದರೆ ಏನಂತ ಹೇಳಬೇಕು? ಯಾಕೆ ದೇವರಿಗೆ ನಿಮಗೆ ಬೋಧಿಸುವಂದ್ರೆ, ನೀವು ಅನೇಕ ಸಾರಿ ದೇವರನ್ನ ಮರೆತು ಜೀವಿಸ್ತಾ ಇರುವುದರಿಂದ ನಿನಗೆ ಎಲ್ಲವನ್ನ ತಪ್ಪುತ್ತೆ ಎಂಬುದಾಗಿ ಹೇಳ್ತಾರೆ. ಅದನ್ನು
ಉದ್ದೇಶ ನಾನು ನೀನು ಶಾಪಗಳನ್ನ ತೆಗೆದುಕೊಳ್ಬೇಕಂತಲ್ಲ, ನಾನು ನೀನು ಶಾಪವನ್ನ ಅನುಭವಿಸಬೇಕೆಂಬುದಾಗಿಲ್ಲ. ಆತನ ಒಂದು ಉದ್ದೇಶ ಏನಂದ್ರೆ ನೀವು ಆತನನ್ನ ಪ್ರತಿನಿತ್ಯ ಜ್ಞಾಪಕ ಮಾಡಿಕೊಳ್ಳುತ್ತಾ ಇದ್ದೀವಿ. ಕೊನೆಯ 18ನೇ ವಚನದಲ್ಲಿ ನಾವು ನೋಡುತ್ತೇವೆ, ಇಷ್ಟು ವಾಕ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವರೆಂದು ಜ್ಞಾಪಕ ಮಾಡಿಕೊಳ್ಳಿ. ಇಷ್ಟೊಂದು ಅಂದ್ರೆ ನೋಡ್ರಿ, ನಾನು ಯಾವಾಗಲೂ ಒಂದು ಹಳ್ಳಿಯ ಸಂಗತಿಯನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಯಾಕೆ ತರ್ತಾ ಇರ್ತೇನೆ ಅಂದ್ರೆ ನೀವು ನಾನು ಕರ್ತನ ಸನ್ನಿಧಿಯಲ್ಲಿ ನಾವು ಎಲ್ಲಿಂದ ಬಂದಿದ್ದೇವೆ ಅನ್ನುವಂಥದ್ದನ್ನು ಯಾವಾಗಲೂ ಜ್ಞಾಪಕದಲ್ಲಿಟ್ಟುಕೊಳ್ಬೇಕು. ಒಂದು ವೇಳೆ ನಮ್ಮ ತಂದೆ ತಾಯಿಗಳು, ನಮ್ಮ ಅಜ್ಜಿ ತಾತನವರು ಅವರು ಆ ದಿನ ಒಳ್ಳೆಯ ನಂಬಿಕೆಯಲ್ಲಿ ನಿಲ್ಲದೆ ಹೋಗಿದ್ರೆ, ಅವರ ಪರಿಸ್ಥಿತಿಗಳು ಮಾರ್ಪಾಡು ಹೊಂದದೆ ಹೋಗಿದ್ರೆ, ಅವರು ನಿಮ್ಮನ್ನ ಶಾಲಾ ಕಾಲೇಜುಗಳಿಗೆ ಬಿಡದೆ ಹೋಗಿದ್ರೆ, ಇವತ್ತು ನಾವು ನೀವು ಇಂಥ ಸ್ಥಳಗಳಲ್ಲಿ ಆರಾಧನೆ ಮಾಡ್ತಾ ಇರಲಿಲ್ಲ. ಅವರು ಆಗಿನ ಯೆಹೋವನಾಗಿರುವಂಥ ತಂದೆಯಾದ ದೇವರನ್ನ ಇಸ್ರಾಯೇಲರು ಜ್ಞಾಪಕ ಮಾಡಿಕೊಂಡಾಗ ಅದ್ಭುತವಾದ ಆಶೀರ್ವಾದಗಳನ್ನು ಹೊಂದಿದ್ದಾರೆ. ನಮ್ಮ ಹಿರಿಯರು ಕೂಡ ಅಜ್ಜಿ ತಾತನವರು ಇರಬಹುದು, ಹಳ್ಳಿಗಳಲ್ಲಿ ದೇವರನ್ನ ಯೇಸು ಸ್ವಾಮಿ ನನಗೆ ರಕ್ಷಕನೆಂಬುದಾಗಿ ಸ್ವೀಕಾರ ಮಾಡಿದರಲ್ಲ, ಅತಾತ ಸಿಮನ್ಸ್, ಜೆ.ಡಿ. ಸಿಮನ್ಸ್, ಇನ್ನೂ ಅನೇಕ ಮಾರ್ಕ್ಸ್ಮನ್, ವರ್ಡ್, ತೋಮನಾಗಲಿ ಯಾರಾಗಲಿ ಈ ಭಾರತ ದೇಶಕ್ಕೆ ಬಂದು ದೇವರ ಸುವಾರ್ತೆಯನ್ನು ಸಾರಿದ ಮೇಲೆ ಮಾರ್ಕ್ಸ್ಮನ್, ವರ್ಡ್ ಅಂತವರು, ವಿಲಿಯಂ ಕೇರಿ ಅಂತವರು ವಾಕ್ಯವನ್ನ ತಂದು ಪ್ರಿಂಟ್ ಮಾಡಿ ಹಂಚಲ್ಪಟ್ಟಾಗ ಅನೇಕರು ಓದಲಿಕ್ಕೆ ಬಾರದೆ ಇರುವವರಿಗೆ ಬೋಧಿಸುವಾಗ ಮುಕ್ತ ಜನರು ಹಳ್ಳಿಯಲ್ಲಿರುವಂಥವರು, ಪಂಚೆ ಕಟ್ಟಿಕೊಂಡು ತಿರುಗಾಡುವಂಥವರು, ಮೈ ಮೇಲೆ ಬಟ್ಟೆ ಸರಿಯಾಗಿ ಇಲ್ಲದಿದ್ದರೂ ಕೂಡ ಆ ದೇವರ ವಾಕ್ಯವನ್ನು ಕೇಳಿಕೊಂಡು ನಂಬಿದ್ದಾರೆ. ಅವರ ನಂಬಿಕೆಯಿಂದಾಗಿ ಅವರು ದೇವರನ್ನ ಜ್ಞಾಪಕ ಮಾಡಿಕೊಂಡಿದ್ದರಿಂದ ಈ ದಿನ ದೇವರ ವಾಕ್ಯ ಹೇಳ್ತದೆ, ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆ ಮನೆಗಳನ್ನು ಕಟ್ಟಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲವನ್ನ ದೇವರು ನಾನು ನೀಡುತ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೋಡ್ರಿ, ನಮ್ಮಲ್ಲಿ ಒಂದಿದೆ ಏನಿದೆ, ಮೆಥೋಡಿಸ್ಟವರು ನಾವು ಗಟ್ಟಿಯಾಗಿ ಹೀಗೆ ಕೂತ್ಕೊಳ್ಬೇಕಂತಲ್ಲ, ಮೆಥೋಡಿಸ್ಟ್ ರಿವೈವಲ್ ತರುವಂಥದ್ದು. ಮೆಥೋಡಿಸ್ಟ್ ಜಾಲದರ್ಶಿಯವರು ಈ ಕಾರ್ಯವನ್ನು ಮಾಡಿದ್ದಾರೆ. ರಿವೈವಲ್, ಆತ್ಮೀಯ ಪುನರುಜ್ಜೀವನದ ಕಾರ್ಯವನ್ನು ಮಾಡಿದ್ದಾರೆ. ಆದ್ದರಿಂದ ಕರ್ತನ ಸನ್ನಿಧಿಯಲ್ಲಿ ಆನಂದ ಪಡಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ. ಆತನು ನನ್ನನ್ನು ನಿನ್ನನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ಇದ್ದಾನೆ. ಕರ್ತನ ಸನ್ನಿಧಿಯಲ್ಲಿ ದೇವರನ್ನ ಜ್ಞಾಪಕ ಮಾಡಿಕೊಳ್ಳುವಂತ ಸಮಯ ಈ ದಿನ. ನಾವು ನೀವು ಆತನನ್ನ ಜ್ಞಾಪಕ ಮಾಡಿಕೊಂಡು ಆತನ ಸನ್ನಿಧಿಗೆ ಬಂದಿದ್ದೇವೆ. ನಮ್ಮ ಮೆಥೋಡಿಸ್ಟ್ ಕೇಂದ್ರ ದೇವಾಲಯದಲ್ಲಿ 350 ಕುಟುಂಬಗಳಿವೆ. ಒಂದು ವೇಳೆ 2-3 ಸರ್ವಿಸ್ ನಡೆಸಿದ್ರೆ ತುಂಬಿ ಹೋಗ್ಬೇಕು. ಒಂದೊಂದು ಸರ್ವಿಸ್ 300 ಜನ ಕುಂತರು ಕೂಡ. ಕಾರಣ ಹೇಗೆಂದ್ರೆ 10 ಜನ ಕುಷ್ಠರೋಗಿಗಳ ಮಧ್ಯದಲ್ಲಿ ಒಬ್ಬರು ಬಂದಂತೆ ಅಲ್ಲಲ್ಲಿ ಆಯಾ ಕುಟುಂಬಗಳು ಏರಿಯಿಂದ ಬಂದು ನಾವು ಸೇರಿ ದೇವರಿಗೆ ಸ್ತೋತ್ರ. ದೇವರ ಸನ್ನಿಧಿ ಯಾರು ಬರ್ತಾರೋ, ದೇವರನ್ನು ಯಾರು ಜ್ಞಾಪಕ ಮಾಡಿಕೊಳ್ತಾರೋ, ಅವರ ಜೀವನ, ಅವರ ಪರಿಚಯ, ಅವರ ಜೀವನ ಶೈಲಿ ಕೂಡ ಅಷ್ಟೇ ಪ್ರಭಾವಯುತವಾಗಿರುತ್ತದೆ. ದೇವರನ್ನ ಜ್ಞಾಪಕ ಮಾಡಿಕೊಳ್ಳುತ್ತಾ ಇರಬೇಕು. ಇಸ್ರಾಯೇಲರಲ್ಲಿ ಅನೇಕರು ಆತನನ್ನು ಮರೆತು ಹೋಗಿ ಜೀವಿಸಿದ ಸಂದರ್ಭದಲ್ಲಿ ಈ ವಾಕ್ಯವನ್ನು ಬರೆಯುತ್ತಾರೆ. ಮರೆತು ಹೋಗುವವರೇ ಜಾಗ್ರತೆ. ಇದೆಲ್ಲ ನನ್ನದು. ಯಾವುದು ಜಾಬ್ ನಾನು ಹುಡುಕೊಂಡಿದ್ದೇನೆ, ಒಳ್ಳೆ ಸಂಬಳ ನನಗಿದೆ, ಒಳ್ಳೆ ಪೆನ್ಷನ್ ಇದೆ, ಒಳ್ಳೆ ಮನೆ ಇದೆ, ಒಳ್ಳೆ ಆಸ್ತಿ ಇದೆ, ಒಳ್ಳೆ
ಆರೋಗ್ಯ ನನ್ನದು ಅಂದುಕೊಳ್ಬೇಡ್ರಿ. ಇದೆಲ್ಲ ನನ್ನ ಸಾಮರ್ಥ್ಯದಿಂದ ಉಂಟಾದದ್ದು, ನಾನು ಕಲಿಸ್ಕೊಂಡಿದ್ದೇನೆ, ನಾನು ಮಾಡಿಕೊಂಡಿದ್ದೇನೆ ಎಂಬುದಾಗಿ ಅನ್ನಕ್ಕೆ ಹೋಗಬೇಡ್ರಿ. ಯಾಕಂದರೆ ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 18 ವಚನದಲ್ಲಿ ಹೀಗೆ ಹೇಳ್ತಾನೆ, ಅಯ್ಯ ಈ ವರ್ಷವನ್ನು ಬಿಡು, ಅಷ್ಟರಲ್ಲಿ ನಾವು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ. ತೋಟಗಾರನು ನನ್ನನ್ನು ನಿನ್ನನ್ನು ಸದಾ ಕಾಲ ಕೊಡ್ತಾ ಇರ್ತಾರೆ. ಒಂದು ವೇಳೆ ಇಸ್ರಾಯೇಲರು ಯೆಹೋವನ ದೇವರನ್ನು ಜ್ಞಾಪಕ ಮಾಡಿಕೊಂಡರೂ ಸರಿ, ಮಾಡಿಕೊಳ್ಳದೇ ಇದ್ದರೂ ಸರಿ, ನೀನು ಯೆಹೋವನ ಕಾರ್ಯಗಳನ್ನ ನೆನಪು ಮಾಡಿಕೊಂಡರೂ ಸರಿ, ಮಾಡಿಕೊಳ್ಳದಿದ್ದರೂ ಸರಿ, ಆತನು ನಿನ್ನನ್ನು ಪರಲೋಕದಿಂದ ಬಾಗಿ ನೋಡ್ತಾ ಇದ್ದಾನೆ. ಸಮೃದ್ಧಿಯನ್ನು ಕೊಟ್ಟಾದರೂ ಆತನನ್ನು ನೀನು ಜ್ಞಾಪಕ ಮಾಡಿಕೊಂಡು ಈ ಲೋಕದಲ್ಲಿ ನೀನು ಬದುಕಬೇಕಾಗಿದೆ. ಯಾಕಂದರೆ ಒಳ್ಳೆ ಮನೆಗಳನ್ನು ಕಟ್ಟಿಕೊಂಡು, ಮಕ್ಕಳನ್ನು ಪಡೆದುಕೊಂಡು, ಒಳ್ಳೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು, ಉತ್ತಮವಾದ ಜಾಬ್ಗಳಲ್ಲಿ, ಒಳ್ಳೆ ಮನೆಗಳಲ್ಲಿ ಕೂಡ ಒಳ್ಳೆ ಫೆಸಿಲಿಟಿಗಳನ್ನು ಮಾಡಿಕೊಟ್ಟಿದ್ದಾನೆ. ಜ್ಞಾನವನ್ನು ಮನುಷ್ಯನಿಗೆ ಕೊಟ್ಟಿದ್ದಾನೆ, ಒಳ್ಳೆ ಸ್ಟೇಟಸ್ ಅನ್ನು ಕೊಟ್ಟಿದ್ದಾನೆ, ಕಳಿಸಲು ಸಾಮರ್ಥ್ಯವನ್ನ ಕೊಟ್ಟಿದ್ದಾನೆ, ವರಗಳಿಂದ ತುಂಬಿಸಿದ್ದಾನೆ. ನಿನ್ನನ್ನು, ನಿನ್ನ ಯಜಮಾನರನ್ನು, ನಿನ್ನ ಮಕ್ಕಳನ್ನು ಯಾವಾಗ ದೇವರನ್ನು ಜ್ಞಾಪಕ ಮಾಡಿಕೊಳ್ತೇವೆ, ಶ್ರಮೆಗಳಲ್ಲಿ, ಕಷ್ಟಗಳಲ್ಲಿ, ಬಾಧೆಗಳಲ್ಲಿ, ಚಿಂತೆಗಳಲ್ಲಿ, ರೋಗಗಳು ಬರುವಾಗ ದೇವರು ಯಾಕಂದ್ರೆ ತಿಳಿಯುವುದನ್ನು ಬರಬೇಕು, ಅದ್ಭುತ ಮಾಡಬೇಕು. ಅದ್ಭುತ ಎಲ್ಲರಿಗೂ ಬೇಕಾಗಿದೆ. ಆದರೆ ಆತನನ್ನು ಜ್ಞಾಪಕ ಮಾಡಿಕೊಳ್ಳುವಂತ ಸಮಯಗಳು ನಮಗೆ ಬೇಡವಾಗಿವೆ. ಇಸ್ರೇಲಿಯರು ಐಗುಪ್ತ ದೇಶದಿಂದ ಬಿಡುಗಡೆಯಾಗಿ ಕಾನಾನ್ ದೇಶಕ್ಕೆ ಕಾಲಿಟ್ಟ ನಂತರ ಅವರಿಗೆ ಸಮೃದ್ಧಿಯನ್ನು ಕೊಡುವಾಗ ದೇವರನ್ನು ಮರೆತು ಬಿಡುವಂತ ಪ್ರಮೇಯ ಅವರಲ್ಲಿ ಬಂದಿದ್ದರಿಂದ ಈ ಧರ್ಮೋಪದೇಶ ಕಂಡ 8ನೇ ಅಧ್ಯಾಯ ಈ 11ನೇ ಈ 8ನೇ ಅಧ್ಯಾಯದ ಈ ಭಾಗವನ್ನು ಬರೀತಾ ಎಚ್ಚರಿಕೆಯಿಂದಿರಲಿ. ನೀವು ದೇವರನ್ನು ಮರೆತು ಹೋಗಬಾರ್ದು, ದೇವರನ್ನು ಮರೆತು ಹೋಗಬಾರ್ದು, ಅವಿಕೀಯರಾಗಿ ನೋಡಿಕೊಂಡು. ಆದ್ದರಿಂದ ಬರೀತಾನೆ, ನಿಮ್ಮ ದೇವರಾದ ಈ ಭಾಗ್ಯವು ನಮ್ಮ ಸಾಮರ್ಥ್ಯ ಸಾಹಸಗಳಿಂದ ನಮಗುಂಟಾಯಿತು ಅಂದುಕೊಂಡಿರಿ. ಆದುದರಿಂದ ನಿಮ್ಮ ದೇವರಾದ ಯೆಹೋವನು ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿ. ಈ ದಿನ 2021ನೇ ವರ್ಷದ ಈ 17ನೇ ತಾರೀಕಿನವರೆಗೂ ನನ್ನನ್ನು ನಡೆಸಿದ ಈ ಸಾಮರ್ಥ್ಯ, ಈ ಬಲ, ಈ ಆರೋಗ್ಯ, ಈ ಸಮೃದ್ಧಿ, ಈ ಸಂತೃಪ್ತಿಕರವಾದ ಜೀವನ ಆತನು ನಮ್ಮನ್ನ ಜ್ಞಾಪಕ ಮಾಡಿಕೊಳ್ಳುತ್ತಾ ಇಲ್ಲ. ಈ ದಿನ ನಾನು ನೀನು ಆತನನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ಇದ್ದೇವೆ. ಒಂದು ವೇಳೆ ನೀನು ಜ್ಞಾಪಕ ಮಾಡಿಕೊಳ್ಳುವುದೇ ಆದರೆ ನಿನ್ನನಿಗೆ ಎದುರಾಗುವಂತ ಕಷ್ಟಗಳು, ನಿನಗೆ ಎದುರಾಗುವಂತ ದುಃಖಗಳು, ನಿನಗೆ ಎದುರಾಗುವಂತ ಶ್ರಮೆಗಳು, ನಿನಗೆ ಎದುರಾಗುವಂತ ಬಲಹೀನತೆಗಳು, ನಿನಗೆ ಎದುರಾಗುವಂತ ಕಾಯಿಲೆಗಳು, ನಿನಗೆ ಎದುರಾಗುವಂತ ಚಿಂತೆಗಳು ಆತನ ಸಾಮರ್ಥ್ಯದಿಂದ ಇಲ್ಲವಾಗಿದೆ. ಒಂದು ವೇಳೆ ಹಿರಿಯರು ಬಲಹೀನತೆಯಲ್ಲಿ ಇರುವುದಾದರೆ, ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿಕೊಳ್ಳದೆ ಇರುವಂತಹ ಪರಿಸ್ಥಿತಿಗಳಲ್ಲಿ ಇರುವುದಾದರೆ, ದೇವರ ಸಾಮರ್ಥ್ಯ ನಿಮ್ಮ ಮಧ್ಯದಲ್ಲಿ ಬರುತ್ತದೆ. ನೀವು ಜ್ಞಾಪಕ ಮಾಡಿಕೊಂಡ್ರೆ ಸಾಕು. ನೀವು ಕಾರ್ಯ ಮಾಡಬೇಕಾಗಿಲ್ಲ, ನೀವು ಕೆಲಸ ಮಾಡಬೇಕಾಗಿಲ್ಲ. ದೇವರು ನಿಮ್ಮ ಮಕ್ಕಳ ಮನಸ್ಸಿನಲ್ಲಿ ಮಾತನಾಡ್ತಾನೆ. ಅವರು ನಿಮ್ಮ ಬಲಹೀನ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನೋಡಿಕೊಳ್ಳುವ ಹಾಗೆ ಅವರ ಮನಸ್ಸುಗಳನ್ನು ಮಾರ್ಪಾಡು ಮಾಡ್ತಾರೆ. ಯಾವ ಮನುಷ್ಯರು ಮಾಡುವುದಿಲ್ಲ, ಯಾವ ಪಾಸ್ಟರ್ ಮಾಡುವುದಿಲ್ಲ, ಯಾವ ನಿಯಸ್ ಮಾಡೋದಿಲ್ಲ, ಯಾವ ಬಿಷಪ್ ಮಾಡೋದಿಲ್ಲ, ಯಾರು ಮಾಡಲ್ಲ. ಮನಸ್ಸನ್ನು ಬದಲಾವಣೆ ಮಾಡುವಾಗಲೂ ಆತನೇ ನೇರವಾಗಿ
ನಿಮ್ಮ ಮಗನ ಜೊತೆಗೆ ಮಾತನಾಡ್ತಾನೆ, ನಿನ್ನ ಮಗಳ ಜೊತೆಗೆ ಮಾತನಾಡ್ತಾನೆ. ಅವರು ನಿಮ್ಮನ್ನ ತಂದೆ ತಾಯಿಗಳಾಗಿರುವಂತ, ಹಿರಿಯರಾಗಿರುವಂತ, ಅಥವಾ ನಿಮ್ಮ ಬಲಹೀನ ಪರಿಸ್ಥಿತಿಯಲ್ಲಿ ಪೆನ್ಷನ್ ತೆಗೆದುಕೊಳ್ಳದೇ ಇರುವವರು ನನ್ನ ಪರಿಸ್ಥಿತಿ ಇದೇನಾ, ನಮ್ಮನ್ನು ಗಮನಿಸುವವರು ಯಾರಿಲ್ಲ ಎಂಬುದಾಗಿ ತಿಳ್ಕೊಂಡವರು ಯಾರು ಕುಳಿತುಕೊಂಡಿರುವುದಾದರೆ ಆತ ಹೇಳುವಂಥದ್ದೇನೆಂದರೆ, ನನ್ನನ್ನು ಒಂದು ಸಾರಿ ಜ್ಞಾಪಕ ಮಾಡಿಕೊಡ್ತೇವೆ, ಒಂದು ಸಾರಿ ಜ್ಞಾಪಕ ಮಾಡಿಕೊಳ್ಳಿ, ಒಂದೇ ಸಾರಿ ಜ್ಞಾಪಕ ಮಾಡಿಕೊಂಡ್ರೆ ಆತ ನಿಮ್ಮ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡ್ತಾನೆ. ನಿನ್ನ ಜೀವಿತದಲ್ಲಿ ಶಾಂತಿ ಸಮಾಧಾನವನ್ನು ತಂದು ನಿನ್ನನ್ನು ಸ್ಥಿರಗೊಳಿಸಿ ಆರೋಗ್ಯವಂತನಾಗಿ ಮಾಡುತ್ತಾರೆ. ಕರ್ತನು ಈ ವಾಕ್ಯದಿಂದ ನಿನ್ನನ್ನು ಆಶ್ರಯಿಸಿ ಬಲಪಡಿಸಲಿ ಸದಾಕಾಲ. ಇಸ್ರೇಲಲ್ಲಿರುವಂತ 12 ಕುಟುಂಬಗಳಲ್ಲಿ 2 ಕುಟುಂಬದವರು ಮಾತ್ರ ಕಾಲೇಬ ಮತ್ತು ಯೆಹೋಶುವನ ಕುಟುಂಬದಂತೆ ಎದ್ದು ಕಾನಾನಿಗೆ ಸೇರುವ ಕುಟುಂಬಗಳಾಗಿರಲಿ. 10 ಕುಟುಂಬದವರು ನಾಶವಾಗಿ ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ. ಪಾರಲೋಕಕ್ಕೆ ಸೇರಬೇಕಾದರೆ ಈ ಒಂದು ಕೇಂದ್ರ ಸಭೆಯಲ್ಲಿರುವಂತಹ ಪ್ರತಿ ಕುಟುಂಬ ಕರ್ತನ ರಾಜ್ಯಕ್ಕೆ ಬರಬೇಕು. ಅದೇ ನನ್ನ ಉದ್ದೇಶ. ಕರ್ತನ ರಾಜ್ಯಕ್ಕೆ ಬರಬೇಕು. ಇದು ಶಾಶ್ವತ ಅಲ್ಲ. ಇಲ್ಲಿ ಕರೋನಾ ಬರ್ತದೆ, ಇನ್ನೊಂದು ಬರ್ತದೆ, ಮತ್ತೊಂದು ಬರ್ತದೆ, ಇನ್ನೊಂದು ಬರ್ತದೆ, ಇನ್ನೊಂದು ಕಾಯಿಲೆ ಬರ್ತದೆ, ಇನ್ನೊಂದು ರೋಗಗಳು ಬರ್ತವೆ, ಚಿಂತೆಗಳು ಬರ್ತವೆ, ಬಾಧೆಗಳು ಬರ್ತವೆ. ನೀನು ಪರಲೋಕ ರಾಜ್ಯಕ್ಕೆ ಬರುವುದಾದರೆ ಚಿಂತೆ ಇಲ್ಲ, ನೋವಿಲ್ಲ, ಬಾಧೆ ಇಲ್ಲ, ಹಸುವಿಲ್ಲ, ಮತ್ತೊಂದಿಲ್ಲ, ಮಗುವಿಲ್ಲ, ಕರೋನಾ ಕೂಡ ಇಲ್ಲ. ಆ ಸ್ಥಳಕ್ಕೆ ಬರಬೇಕಾದರೆ ಈ ಲೋಕದಲ್ಲಿ ಆತನನ್ನು ಜ್ಞಾಪಕ ಮಾಡಿಕೊಳ್ಳುತ್ತಲೇ ಇರಬೇಕು. ಪ್ರತಿನಿತ್ಯ ನಿನ್ನಲ್ಲಿ ಏನಿಲ್ಲದಿರ್ಬೋದು, ನಿನ್ನಲ್ಲಿ ಏನಿಲ್ಲದಿರ್ಬೋದು. ಬ್ಯಾಂಕ್ ಬ್ಯಾಲೆನ್ಸ್, ಪೆನ್ಷನ್ ಸ್ವೈಪ್ ಮಾಡಿ ತೆಗೆದುಕೊಂಡು ಇನ್ನೊಂದು ಸಾರಿ ಬ್ಯಾಂಕ್ಗೆ ಹೋಗಿ ಕೇಳಿದ್ರೆ ಬ್ಯಾಂಕಲ್ಲಿ ದುಡ್ಡೇ ಇಲ್ಲದಿರ್ಬೋದು, ATMನಲ್ಲಿ ಕೂಡ ದುಡ್ಡೇ ಇಲ್ಲದಿರ್ಬೋದು, ನೀನು ಯಾರಿಗೇನು ಹಣ ಕೊಡದೇ ಇರ್ಬೋದು. ಆದರೆ ನಿನ್ನ ಸ್ವಾಮಿ ಹೇಳುವಂಥದ್ದೇನೆಂದರೆ, ನಿನ್ನಲ್ಲಿ ಏನಿರ್ತಿತ್ತು ನೀನು ಬರಿಕೆಯಿಂದ ಬಂದರೂ ಕೂಡ ನೀನು ಸ್ವೀಕಾರ ಮಾಡಿ, ಎಲ್ಲರ ಮನಸ್ಸುಗಳನ್ನು ಪರಿವರ್ತನೆ ಮಾಡಿ, ನಿನಗೆ ಸಮೃದ್ಧಿಯನ್ನು ನೀಡುವಂಥ ದೇವರು ಆತನ ಒಂದು ಸಾರಿ ಜ್ಞಾಪಕ ಮಾಡಿಕೊಂಡ್ರೆ ನಿನ್ನ ಪರಿಸ್ಥಿತಿಗಳನ್ನು ಮಾರ್ಪಾಡು ಮಾಡುತ್ತಾನೆ. ಕರ್ತನು ಈ ಸಂಕ್ಷಿಪ್ತವಾದಂಥ ವಾಕ್ಯದಿಂದ ನಿಮ್ಮೆಲ್ಲರನ್ನು ಆಶ್ರಯಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯಾಗಿದ್ದೇವೆ, ನೀವು ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ತಂದೆ, ಮಗ, ಪರಿಶುದ್ಧಾತ್ಮನೇ, ಕೃಪೆಯುಳ್ಳ ದೇವರೇ, ನಿನ್ನ ಜ್ಞಾಪಕ ಮಾಡಿಕೊಂಡು ಜೀವಿಸುವಂಥ ಪ್ರತಿ ಕುಟುಂಬಗಳಲ್ಲಿ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು, ಸೂಚಿ ಕಾರ್ಯಗಳನ್ನು ಮಾಡುವಾಗಲೇ ನಿನ್ನ ಸ್ತೋತ್ರ. ಆರಾಧನೆಗೆ ಕೂಡಿ ಬಂದಿರುವಂಥ ನಿನ್ನ ಮಕ್ಕಳು ಕೇಳಿದಂಥ ವಾಕ್ಯಕ್ಕಾಗಿ ಸ್ತೋತ್ರ. ಆ ವಾಕ್ಯದ ಬೆಳಕಿನಲ್ಲಿ ಇವರನ್ನ ಬೆಳೆಸು, ಕಲಿಸು. ನಿನ್ನನ್ನು ಪ್ರತಿನಿತ್ಯ ಜ್ಞಾಪಕ ಮಾಡಿಕೊಂಡು ಜೀವನದಲ್ಲಿರುವಂಥ ಶಾಪ ಪಾಪಗಳನ್ನು ತೆಗೆದು ಹಾಕಿಕೊಂಡು ನಿನ್ನಲ್ಲಿ ಜೀವಿಸುವಂತೆ ಹಸಿರು ಹುಲ್ಲುಗಾವಲುಗಳಲ್ಲಿ ಇವರನ್ನು ತಂಗಿಸಲು ಯೇಸುವಿನ ದೇವರ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಉದಯ ಕಾಲದಲ್ಲಿ ದೇವರು ಕೊಟ್ಟಂತ ಆತನ ಪರಿಶುದ್ಧ ನಿತ್ಯ ಜೀವದ ವಾಕ್ಯಕ್ಕಾಗಿ ನಾವು ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ. ಆತನನ್ನ ಜ್ಞಾಪಕ ಮಾಡಿಕೊಂಡು ಆತನನ್ನ ಹಿಂಬಾಲಿಸುವಂತವರಾಗಿ, ಆತನು ಮಾಡಿದಂತ ಮಹೋಪಕಾರಗಳನ್ನು ತಿಳಿದವರಾಗಿ, ಆತನಿಗೆ ಸದಾಕಾಲ ಮೆಚ್ಚುಗೆಯಾದಂತ ಜೀವಿತವನ್ನು ನಾವು ನಡೆಸಿಕೊಂಡು ಹೋಗುತ್ತಾ ಆತನನ್ನು ಮಹಿಮೆಪಡಿಸೋಣ. ಈ ಪರಿಶುದ್ಧ ವಾಕ್ಯದ ಪ್ರತಿಕ್ರಿಯೆಯೊಂದಿಗೆ ಈ ಸಮಯದಲ್ಲಿ ನಮ್ಮ ಕಾಣಿಕೆಗಳನ್ನ ನಾವು ತಂದೆಯಾದ ದೇವರಿಗೆ ಅರ್ಪಿಸುವ ಹಾಗೆ ಕೀರ್ತನೆಗಳಲ್ಲಿ 224ನೇ ಕೀರ್ತನೆ, ಪರಮ ತಂದೆ ನಿನ್ನ ನಿಯುಕ್ತ ಕಾಲದಿ ಎನ್ನುವಂತ ಈ ಒಂದು ಹಾಡನ್ನ ಹಾಡುತ್ತಾ, ಕೀರ್ತನೆ ಹಾಡುತ್ತಾ ನಾವು ಕರ್ತನನ್ನ ಮಹಿಮೆಪಡಿಸೋಣ.
ಇಲ್ಲಿ ಒಂದು ಕೃತಜ್ಞತೆ ಕಾಣಿಕೆ ಸಮರ್ಪಿಸಲ್ಪಟ್ಟಿದೆ. ಮಿಸಸ್ ರೇಖಾ ಜಿ ಮುಂದಿನ ಮನೆ, ಇವರು ದೇವರು ಮಾಡಿರುವ ಉಪಕಾರ ನೆನಪು ಮಾಡಿಕೊಂಡು 500 ರೂಪಾಯಿಗಳನ್ನು ಕಾಣಿಕೆಯಾಗಿ ಸಮರ್ಪಣೆ ಮಾಡಿದ್ದಾರೆ. ತಂದೆಯಾದ ದೇವರು ತಂದೆಯಾದ ದೇವರು ಅವರ ಕುಟುಂಬ ಮಕ್ಕಳನ್ನು ಅಪ್ಪುವಂತರಿಗೆ ಆಶೀರ್ವದಿಸಲಿ. ನಾವೆಲ್ಲರೂ ಕರ್ತನ ಸನ್ನಿಧಿಯಲ್ಲಿ ತಂದಿರುವಂತಹ ಕಾಣಿಕೆಗಳನ್ನು ದೇವರು ಪ್ರತಿಷ್ಠೆ ಮಾಡಿ ನನ್ನನ್ನು ಆಶೀರ್ವದಿಸುವ ಹಾಗೆ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣ ಆಗಿರುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನನ್ನು ವಂದಿಸುತ್ತೇವೆ. ದೇವಾಲಯದ ಸನ್ನಿಧಿಯಲ್ಲಿ ಈ ಪರಿಶುದ್ಧವಾದ ದಿನದಲ್ಲಿ ನಮ್ಮನ್ನು ಸೇವೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನನ್ನು ಜ್ಞಾಪಕ ಮಾಡಿಕೊಳ್ಳುವಂತ ಅಂಶವನ್ನು ನಮಗೆ ಬೋಧಿಸಿದೆ. ಇಸ್ರಾಯೇಲರಲ್ಲಿ ಅನೇಕರು ಜ್ಞಾಪಕ ಮಾಡಿಕೊಳ್ಳದೆ ಆಶೀರ್ವಾದಗಳನ್ನು ಕಳೆದುಕೊಂಡಿದ್ದಾರೆ, ಜೀವನವನ್ನು ಕಳೆದುಕೊಂಡಿದ್ದಾರೆ. ಅವರ ಜೀವನ ನರಕಕ್ಕೆ ಪಾತ್ರವಾಗಿದೆ. ಈ 2021ನೇ ವರ್ಷದಲ್ಲಿ ಈ ಕೂಡಿ ಬಂದಿರುವಂತಹ ಪ್ರತಿಯೊಬ್ಬರ ಜೀವನ ಆ ರೀತಿಯಾಗಿ ಆಗಬಾರದು ಎಂಬುದಾಗಿ, ನನ್ನನ್ನು ಜ್ಞಾಪಕ ಮಾಡಿಕೊಂಡಿದೆ ಎಂಬುದಾಗಿ ನೀನು ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ನಮ್ಮೊಂದಿಗೆ ಮಾತನಾಡಿದ ಸ್ತೋತ್ರ. ತಂದೆ ಮಗ ಪರಿಶುದ್ಧಾತ್ಮನೇ, ನಮ್ಮ ಸದರಿರುವಾಗಲೇ ನೀನು ಸ್ತೋತ್ರ. ಕಳೆದ ವಾರದಲ್ಲಿ ಕಳೆದ ದಿನಗಳಲ್ಲಿ ನೀನು ಮಾಡಿರುವ ಉಪಕಾರಗಳನ್ನು ನೆನಪು ಮಾಡಿಕೊಂಡು ತಂದು ಸಮರ್ಪಣೆ ಮಾಡಿರುವಂತ ಈ ಕಾಣಿಕೆಗಳನ್ನು ಪ್ರತಿಷ್ಠೆ ಮಾಡಿ, ಯಾವ ಕೆಲಸಕ್ಕಾಗಿ ಉಪಯೋಗಿಸಲ್ಪಡುತ್ತದೆಯೋ ಆ ಕೆಲಸವನ್ನು 30-60-100 ವರ್ಷ ಬಲಪಡಿಸುವ ಹಾಗೆ ಆಶೀರ್ವದಿಸು. ಕಾಣಿಕೆಗಳನ್ನು ಕೊಟ್ಟಿರುವಂತ ಪ್ರತಿ ಮಗಳ ಜೀವಿತದಲ್ಲಿ, ಮನೆಗಳಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ ಅನುಭವಿಸು. ಕೃಪೆಯು, ಶಾಂತಿಯು, ಸಮಾಧಾನ ಸದಾಕಾಲ ಎಲ್ಲರಿಗೂ ಉಂಟಾಗಲಿ. ಯೇಸುವಿನಲ್ಲಿ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ದೇವರಾಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನುಭವದ ನಡೆಸುವಿಕೆ, ಶಾಂತಿ, ಸಮಾಧಾನ ಸದಾಕಾಲ ನಿಮ್ಮೆಲ್ಲರ ಸಂಘದಲ್ಲಿ ಆಗಿರಲಿ.